जब आत्मा को जानता है ನೀವ ನಾವ ಯಾವಾಗ ನಮ್ಮ ಆತ್ಮಕ್ಕೆ ಜಾಣಿಸ್ತೇವೆ ಆತ್ಮ ಹೆಂಗೆ ಅದವು ಈ ಕಡೆ ನಮ್ಗೆ ಲಕ್ಷ್ಯ ಹೋಗ್ತದ ಆಳಕ್ಕೆ ನಮ್ಗೆ ಮೋಕ್ಷ ಸುಖ ಪ್ರಾಪ್ತ ಆಗ್ತದೆ. ಹೊರಗೆ ನೋಡ್ತೇವೆ ಅವಾಗ ಸಂಸಾರ ಸುಖ ಇಲ್ದಕ್ರೆ ದುಃಖ. ಖರೆ ಸಂಸಾರ ಸುಖ ದುಃಖ ಏನು ಕಾಯಂ ಇರಂಗಿಲ್ಲ. ಮತ್ತು ಮೋಕ್ಷ ಸುಖ ಒಮ್ಮೆ ಗಳಿಸ್ರೆ ಎಲ್ಲ ಕಾಯಂ. ಮತ್ತು ನಾವೇನು ಮಾಡಬೇಕು? ನಾ ಏನದೇನು ಯಾರದೇನು ಹೇಳಿ ನೀವು ಬಾಯ್ಲೆ ಹೇಳ್ಬೇಕಾದ್ರೆ ಜೋರ್ಲೆ ಆವಾಜ್ ಬರ್ಬೇಕು. ಎಷ್ಟು ಇದು 20 ಮಂದಿ ಅದಾರ ಮತ್ತು ಒಂದು ಆವಾಜ್ ಇಲ್ಲ. ಆತ್ಮ ಆತ್ಮ ಅಂದರೆ ಏನ? ಆತ್ಮ ಅಂದ್ರೆ ಈ ಶರೀರ ಈ ದೇಹ ಯಾ ಕಾರಣಲ್ಲೇ ಅಡಗಾಳ್ತದೆ, ಯಾ ಶಕ್ತಿಯಲ್ಲೇ ಅಡಗಾಳ್ತದೆ. ತಿಳಿತೇನೆ? ಆ ಶಕ್ತಿ ಅಂದರೆ ಆತ್ಮ. ಏನದು ಆತ್ಮ? ಏನಂದ್ರೆ ಆತ್ಮ ಅಂದರೆ ಏನ? ನಾನು ಹೇಳಿ ಯಾ ಶಕ್ತಿಲೇ ನಿಮ್ದು ಇವು ಶರೀರ ಅಡಗಾಳ್ತದೆ ಹೌದಿಲ್ಲ, ಆ ಶಕ್ತಿ ಅಂದರೆ ಆತ್ಮನೇ. ಅದಕ್ಕೆ ಚೈತನ್ಯ ಅಂತಾರೆ. ಏನಂತಾರೋ? ಚೈತನ್ಯಾತ್ಮ. ಮತ್ತು ಯಾ ಹೇಳಕ್ಕೆ ನಿಮ್ಮ ಶರೀರ ಅಡಗಾಳಂಗಿಲ್ಲ ಆವಾಗ ಚೈತನ್ಯ ಶಕ್ತಿ ಜೀವ ಪ್ರಾಣ ಅಲ್ಲಿ ಇರ್ತದೇನ? ಅವಾಗ ಏನಂತೀರಿ ನಾವು? ಸತ್ವವಾದ. ಏನಂತೀರಿ? ಏನು ಹೋತು? ಏನು ಹೋತು? ಸತ್ವಾತ. ಸತ್ವಾದ. ಏನು ಅದು? ತಿಳ್ಕೊಂಡಿದ್ದಾರೆ, ಸ್ವಲ್ಪ ತಲೆ ಹಚ್ಚರಿದರು. ಸತ್ ಅಂದರೆ ಸತ್ಯ. ಏನು ಸತ್ಯ ಇತ್ತು ಅದನ್ನು ಹೋತು. ತಿಳಿದೇನು? ಯಾವ ಹೇಳಿಕ ಈ ಆತ್ಮ ಇಲ್ಲಿಂದ ಹೋಗ್ತದೆ ಅಂದರೆ ಏನು ಖರೆ ಇತ್ತು ಅದನ್ನು ಹೋಗ್ಬಿಡ್ತು. ಆವಾಗ ನಾವು ಏನಂತಾರೆ ಅದಕ್ಕೆ? ಹೆಣ. ಏನಂತಾರೆ? ಮತ್ತು ಅದಕ್ಕೆ ಎಷ್ಟು ಎಳೆ ಇಡ್ತೀರಿ? ಎಷ್ಟು ಲಘುಟ ಅಷ್ಟೇ ಬೆಂಕಿ ಹಚ್ತೀರಿಲ್ಲ. ಮತ್ತು ಯಾಕೆ ಬೆಂಕಿ ಹಚ್ಚಿರಿ? ಅದಕ್ಕೆ ಬೆಂಕಿ ಯಾಕೆ ಹಚ್ಚಿರಿ? ಅಂದರೆ ಸತ್ಯ ಇತ್ತು. ಈಗ ಮಾತಾಡಬೇಕಿಲ್ಲ ಜರ. ಎಲ್ಲರೂ ಮಲ್ಕೊಳ್ಳೋತಾರೆ. ಇದು ನೀವು ಬೇಡ ಅಂದರೆ ನಮ್ಗೆ ಬರೋಂಗಿಲ್ಲ, ನಮ್ಗೆ ಜಬರ್ದಸ್ತಿ ಮಾಡೋದಿಲ್ಲ. ಖರೆ ನಮ್ಮ ಪ್ರತಿಶತ ಸಿಕ್ಕಿಲ್ಕರೆ ನಾವು ಏನು ಮಾಡಬೇಕು? ನಾವು ಒಮ್ಮೆ ಹೇಳ್ತೇನೆ, 2ನೇ ಸರಿ ಹೇಳ್ತೇನೆ, ಅದನ್ನ ಕೇಳ್ತೇನೆ. ಹೌದಿಲ್ಲ? ಯಾರು ಸತ್ಯವಾದ ಅಂದರೆ ಏನ? ಏನು ಮಾತಾಡಂಗಿಲ್ಲ. ಸತ್ವಾದ ಅಂದರೆ ಈ ಥರ ಅರ್ಥ ಏನ? ಏನು ಸತ್ಯ ಇತ್ತು ಅದು ಹೋತ. ಹಿಂಗೆ ಹೇಳಬೇಕು. ಈಗ ಮತ್ತೆ ಹೇಳಿ ನಮ್ಗೆ ಸತ್ಯವಾದ ಅಂದರೆ ಏನು? ಹಾಂ, ಇದರ ಬಾಯಲ್ಲೇ ಮಾತಾಡ್ಬೇಕಲ್ಲ. ನಿಮ್ಗೆ ತಿಳಿತಾನೆ ಇಲ್ಲ, ಬರೀ ಹಿಂಗೆ ಮಾಡ್ತೀರಿ. ನಾವು ಹೆಂಗೆ ತಿಳಿಬೇಕು? ಅನಿತ್ಯ ಭಾವನಾಕ ಸ್ವರೂಪ. ಯಾವ್ದು ಸ್ವರೂಪ? ಅನಿತ್ಯ ಅಂದ್ರೆ ಈಗ ಅಲ್ಲೇ ಏನು ಅಸತ್ತಿತ್ತು, ಸತ್ತಿತ್ತು ಅದು ಹೋದ. ಬಕ್ ಉಳಿತೇನ? ಏನು ನಿತ್ತಿತ್ತು ಸತ್ತಿತ್ತು ಅದನ್ನು ಹೋತು. ಬಕ್ ಉಳಿತೇನೆ ಇಲ್ಲಿ? ಅನಿತ್ತು ಉಳಿತು. ಅದನ್ನಂದ್ರೆ ಏನ? ಹೆಣ. ಏನ? ಬಕ್ ನಾವು ಹೆಣ ಆಗ್ಬೇಕನ ಮಾತಾಡ್ಲದ. ಜೋವನ ಗೃಹ ಗೋಧನ ನಾರಿ ಹಯಗಯ ಜನ ಆಜ್ಞಾಕಾರಿ ಇಂದ್ರಿಯ ಭೋಗ ಛಿನಥಾಯಿ ಸುರಧನು ಚಪಲಾ ಚಪಲಾಯಿ. ಇದರ ಅರ್ಥ ಏನು ಹೇಳ್ತಾರೆ ನೋಡ್ರಿ. ಯೌವನ ಘರ ಪಶುಧನ. ಯೌವನ ಅಂದ್ರೆ ನಮ್ಮ ತರುಣಾವಸ್ಥೆ, ಮನಿ ಮತ್ತು ಇವು ಆಕಳ ಎಮ್ಮೆ ಏನಾದ ಪಶುಧನ, ಸ್ತ್ರೀ ಹಾತಿ ಘೋಡ
आज्ञाकारी सेवक जन और इंद्रिय भोग, ये सब क्षणस्थायी है। ये सब कैसे है? क्षण भंगुರದ. ಏನೇನು ಕ್ಷಣ ಭಂಗುರದ? ನಮ್ಮ ಏನು ಕಣ್ಣಿಗೆ ಕಾಣ್ತ ಅದೆಲ್ಲ ಕ್ಷಣ ಭಂಗುರದ ಬರೋದು. जैसे इंद्रधनुष और बिजली चंचल है ना, बिजली कड़ाಡ್ತ ಹೊಂದಿಲ್ಲ, ಮಳೆಗಾಲ ದಿವಸದಾಗ ಬಿಜ್ಲಿ ಕಡತದ, ಎಷ್ಟು ಎಳೆ ಇರ್ತದೆ? ಕ್ಷಣ ಆಗತ್ತೆ. ಆ ಪ್ರಕಾರ ನಿಮ್ಮ ಆಯುಷ್ಯ ನಮ್ಮ ಆಯುಷ್ಯ ಕ್ಷಣಭಂಗುರ ಅದ. ಅದು ಯಾವಾಗ ಹೋಗ್ಬೋದದ ಗ್ಯಾರಂಟಿ ಅದೇನ ಇಲ್ಲ. ಮಕ್ಕ ಎಷ್ಟೋ ತನ ಐತಿ ಅದ ಅಷ್ಟೋ ತನ ನಾವು ಅದ್ರ ಉಪಯೋಗ ಮಾಡಬೇಕು. ಏನು ಮಾಡಬೇಕು? ಜರ ಬಾಯಲ್ಲಿ ಮಾತಾಡಬೇಕು, ಪ್ರತಿಸಾಕ್ ಕೊಡಬೇಕು. ಅಂದ್ರೆ ನಾವು ಮಾತಾಡ್ತೇವೆ. ಇಲ್ಲಿ ನಾವು ಮಲ್ಕೊಳ್ಳೋ ಜಾಗ ಅದ ನಮ್ಮಲ್ಲಿ ತಲೆಗೆ. ಅಂದ್ರೆ ಏನು ಹೇಳಿದರೆ ಈಗ ಅನಿತ್ಯ ಭಾವನಾ ಸ್ವರೂಪ ಅದು. ಈಗ ಅಶರಣ ಭಾವನಾ ಸ್ವರೂಪ ಯಾವುದಾ? ಅಶರಣ ಅಂದರೆ ಏನು? ಎಲ್ಲಿ ಶರಣ ಹೋಗಬಾರ್ದು ಅದನ್ನು ಅಶರಣ. ನಾವು ಎಲ್ಲಿ ಶರಣ ಹೋಗಬೇಕು? ಹಾಂ, ಅಲ್ಲೇ ಶರಣ ಖರೆ. ಅದನ್ನು ಬಿಟ್ಟು ಖರೆ ನಿಜ ದೇವಶಾಸ್ತ್ರದ ಗುರು ಬಿಟ್ಟಕ್ಕೆ ಏನದ ಅಲ್ಲಿ ಶರಣ ಹೋಗಬೇಕು? ಹಾಂ, ಅದನ್ನು ಅಶರಣ ಭಾವನೆ. ಮನಸ್ಸೊಳಗೆ ಕಾಯಂ ಭಾವನೆ ಮಾಡಬೇಕು. ಏನು ಮಾಡಬೇಕು? ಭಗವಂತರೇ ನೀವು ಹೆಂಗೆ ಏನು ಶರಣ ಅದ ಅದಕ್ಕೆ ಶರಣ ಹೋಗ್ಕೆ ಅಶರಣ ಭಾವನಾ ಸ್ವರೂಪ ತಿಳ್ಕೊಂಡ್ರಿ. ನಾವು ಆ ಪ್ರಕಾರ ಅಶರಣ ಭಾವನಾ ಸ್ವರೂಪ ತಿಳ್ಕೊಂಡು ಏನು ನಿಜ ದೇವ ಗೌರವದೇವ ಅದಾವ ಅಲ್ಲೇ ನಾವು ಶರಣ ಹೋಗವರು. ಸುರ ಅಸುರ ಖಗಾದೀಪ ಜೇತೆ ಮೃಗಜೋ ಹರಿಕಾಲ. ನೀವು ಮಾತಾಡಬೇಕಿದ್ದ ಕೆಳಗೆ ಬರ್ತದಲ್ಲ. ಹರಿಕಾಲ ದಲಯಿತೆ ಮನಿ ಮಂತ್ರ ತಂತ್ರ ಬಹು ಹೋಯಿ ಮರತೇನ ಬಚಾವೈ ಕೋಯಿ. ಈ ಸ್ವರ್ಗದಾಗ ದೇವ ಇರ್ತಾರು, ಅಸುರ ಇರ್ತಾರು, ವಿದ್ಯಾಧರ್ ನರೇಶ ಯಾರು ಇರ್ತಾರೋ ಎಷ್ಟೋ ಇರ್ತಾರೋ ಇವರು ಎಲ್ಲರೂ ಇವರು ಎಲ್ಲರಿಗೇನು ಮರಣ ಅದು. ಅಂದರೆ ಕಾಲ ಯಾರಿಗೂ ಬೀಳಂಗಿಲ್ಲ. ಕಾಲ ಈಗ ಪ್ರಥಮ ದೇವ ಯಾರಾದರೂ ಈಗ ಕಾಲಗ ಪ್ರಥಮ ದೇವ ಯಾರಾದರು? ಆದಿನಾಥ್. ಅವ್ರಿಗೆ ಬಿಟ್ಟಿದ್ರೆ ಕಾಲ, ಅವ್ರಿಗೆ ಮರಣ ಆತಿಲ್ಲ. ಬಕ್ ನಿಮ್ಗೆ ನಮ್ಗೆ ಅದೇ ಇಲ್ಲ. ಬಕ್ ಅದನ್ನು ನಾವು ಮರೆತಬಾರ್ದು. ನಮಗೂ ಈ ಚೈತನ್ಯ ಆತ್ಮ ಸಿಕ್ಕಿದದ ಒಂದಿಲ್ಲ. ಈ ಆತ್ಮ ಅದ ಎಲ್ಲಿ ಅದ? ಈ ಶರೀರ ಒಳಗದ ಒಂದಿಲ್ಲ. ಆ ಆತ್ಮ ಅದ ನಾವೆಲ್ಲ ಅಡ್ಗಾಳ್ತೇವೆ. ನಮಗೇನು ಬೇಕಾದ ಎಲ್ಲ ಪುರುಷಾರ್ಥ ಮಾಡ್ತೇವೆ. ಅಂದರೆ ಪುರುಷಾರ್ಥ ಮಾಡುವ ಶಕ್ತಿ ಎತ್ತರಾಗದ ಇತರಾಗದ ಏನ ಆತ್ಮನ ಒಳಗದ. ಆತ್ಮನ ನಿಮಿತ್ತಲೇ ಈ ಶರೀರ ಅಡ್ಗಾಳ್ತದೆ. ಆತ್ಮನ ನಿಮಿತ್ತಲೇ ಅಂದರೆ ಆತ್ಮ ಒಳಗೆ ಶಕ್ತಿ ಅದ, ಖರೆ ಚೈತನ್ಯ ಶರೀರದಾಗ ಶಕ್ತಿ ಇಲ್ಲ ಒಂದಿಲ್ಲ. ಅಂದರೆ ಶರೀರ ಕೈದಶಿಂದ ನಾವು ಪುರುಷಾರ್ಥ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಆ ಪುರುಷಾರ್ಥ ಮಾಡ್ಕೊಳಕ್ಕೆ ಈಗ ನಮ್ಗೆ ಮನುಷ್ಯ ಗತಿ ಸಿಕ್ಕಿದದು ಒಂದಿಲ್ಲ. ಆ ಥರದ್ದು ನಾವು ಉಪಯೋಗ ಮಾಡಿದ್ರೆ ಮುಂದೆ ನಾವು 6ನೇ ಕಾಲಕ್ಕೆ ಹೋಗಂಗಿಲ್ಲ. ಇಲ್ಲಿಕ್ರೆ 6ನೇ ಕಾಲ ಡೆಫಿನೆಟ್ ಅದು. 6ನೇ ಕಾಲ ಅಂದರೆ ಏನು? 6ನೇ ಕಾಲ ಅಂದರೆ ಏನ? ಕಾಲ ಎಷ್ಟದವು? ಹಾಂ, ಅಂದರೆ ಈ ಯಾವ ಕಾಲದಾರಿ ನೀವು? ಹಾಂ, ಅದೇ ಹೇಳ್ರಿ. ಈ 5ನೇ ಕಾಲ ಅದೆವು. 5ನೇ ಕಾಳಿಗೆ ನಮಗೆ ಜರದೇ ಸುಖ ಸಿಗ್ತದೆ ಒಂದಿಲ್ಲ. ಖರೆ 6ನೇ ಕಾಳಗೆ ಸುಖ ಕೇಳಕ್ಕೂ ಬರೋಂಗಿಲ್ಲ. ಬರ್ತದೇನು? ಅಲ್ಲೇ ಹೋಗೋಕ್ಕಿಂತ ಮೊದಲು ಸಾವುದಾಗ್ರಿ ಏನರ ಕೇಳಕ್ಕೆ ಚಾಲು ಮಾಡಿ. ನಾವೇನು ಹೇಳ್ತೀವಿ ಲಕ್ಷ್ಯಪೂರ್ವಕ ಕೇಳ್ರಿ. ಮತ್ತು ನಿಮ್ಗೇನು ಕೇಳೋದದ ನಮ್ಗೆ ಕೇಳ್ರಿ.
ಬಾಯಿಲೆ ಮಾತಾಡಿ, ಬರೀ ಹಿಂಗೆ ಮಾಡಬೇಡಿ. ಅಲ್ಲಿ ದನ ಕಡೆ ಆಗೋದದ ನಿಮ್ಗೆ, ಅಲ್ಲೇ ಇದನ್ನೇ ಮಾಡ್ತೀರಿ ನೀವು. ದನಗತ್ಲೆ ಹ್ಞೂ ಹಿಂಗೆ ಮಾಡ್ತೀವಿ, ಮಾತಾಡೋಂಗಿಲ್ಲ. ಅದೇ ಸ್ವಭಾವ. ಅದು ಯಾವಾಗ ಬಿಡೋದು? ಯಾವಾಗ ಕೇಳ್ತಾರೋ ಆವಾಗರೇ ಮಾತಾಡಿ. ಅಂದ್ರೆ ಈ ಎಲ್ಲ ಮರಣ ಎಲ್ಲಾಗ ಅದು ಯಾರಿಗೆ ಬೇಡಂಗಿಲ್ಲ. ಜೈಸೆ ಸಿಂಹ ಹರಿಣಕ್ಕೂ ನಷ್ಟ ಕರ್ದೈತೆ. ಹರಿಣಕ್ಕೆ ಏನಂತೀರಿ ನೀವು? ಚಿಗರಿ. ಮತ್ತು ಸಿಂಹಗೆ ಏನಂತೀರಿ? ಆ ಸಿಂಹ ಚಿಗರಿಗೆ ನಷ್ಟ ಮಾಡ್ತದಲ್ಲ, ಆ ಪ್ರಕಾರ ನಮ್ಮ ಮರಣ ಅಂದ್ರೆ ಮೃತ್ಯು ಕಾಲ, ಆಯು ಕಾಲ ಏನಾಗ್ತದೆ ನಮಗೆ. ಅಂದರೆ ಈ ಕಾಲದಶನ ಒಯ್ತದೆ, ಒಂದಿಲ್ಲ ಅದು ನಷ್ಟ ಮಾಡುತ್ತದೆ. ಮನಿ ತಂತ್ರ ಮಂತ್ರ ಬಹುತ ಭೀ ಹೋತೋ ಕೋಯಿ ಮರಣೆ ಸೆ ನಹಿ ಬಚ. ನಿಮ್ಮ ಕಡೆ ಯಾವುದೂ ಮಂತ್ರ ಇರಲಿ, ಯಾವುದೂ ತಂತ್ರ ಇರಲಿ, ಯಾವುದೂ ಮನಿ ಇರಲಿ, ನಿಮಗೆ ಬೆಳೆಸೋರು ಯಾರೂ ಇಲ್ಲ. ಆಯು ಕರ್ಮ ಯಾವ ಕ್ಷಣಕ್ಕೆ ತೀರ್ತದ ಆ ಕ್ಷಣಕ್ಕೆ ನಾವು ಖಲಾಸ ಆಗ್ಬೋದು. ಅದಕ್ಕಿಂತ ಮೊದಲು ನಾವು ಸಾವೋದಾಗಬೇಕು. ಏನು ಮಾಡಬೇಕು? ಎಷ್ಟು ಸಮಯ ನಮಗೆ ಸಾವೋದು ಆಕ್ಯಾಸ ಏನು ಮಾಡಬೇಕು? ಮಲ್ಕೋಬೇಕು. ಸಾವೋದು ಆಡ್ಕ್ಯಾಸ ಅನ್ನೋದರ ಏನು ಮಾಡಬೇಕು? ದೀನ ಧರ್ಮ, ಸ್ವಾಧ್ಯಾಯ, ಭಗವಂತ ದರ್ಶನ, ಈ ಥರಾಗಿ ಎಷ್ಟು ಎಳೆ ನಮಗೆ ಕೊಡಕ್ಕೆ ಕೊಡ್ತದ ಅಷ್ಟು ಎಳೆ ಕೊಡದ ಕ್ಯಾಸ ಅಲ್ಲೇ ಭಗವಂತ ಸಮೋರ್ ನಿಂದ್ರಿ, ಭಗವಂತ ಸಮೋರ್ ಕೊಂಡ್ರಿ, ಮತ್ತು ನೋಡ್ಕೋತ ಭಾವನೆ ಮಾಡಿ, ಹೇ ಪ್ರಭು, ಹೇಗೆ ಭಗವಂತ ಈಗದ ನಾ ಎಲ್ಲ ಈ ಸುಖದಾಗ ನಾ ರಮಸ್ತೀನಿ, ಒಂದಿಲ್ಲ ಸುಖದಾಗ ರಮಿಸ್ತೀವಿ, ಮತ್ತು ಎಲ್ಲ ದುಃಖ ತೊಗೊಂಡು ಖರೆ ಈಗ ನಮ್ಗೆ ಸ್ವಲ್ಪ ತಿಳಿದಿದ್ದದ ಈ ಸಂಸಾರ ಅಂದ್ರೆ ಸುಖ ಇಲ್ಲ. ಖರೆ ನಿಮ್ಗತ್ಲೆ ದುಃಖದ ಎಳೆಕ, ನಿಮ್ಗತ್ಲೆ ದುಃಖದ ಎಳೆ ಶಾಂತ ಕೊಂಡ್ರೋದು, ಇದನ್ನ ನಮ್ದು ಪುರುಷಾರ್ಥ ಅದು. ಇದನ್ನೇ ನಮ್ದು ಆದ ಪುರುಷಾರ್ಥ ಮಾಡಿ. ನೀವು ಮಂತ್ರ ತಂತ್ರ ಏನು ಒಮ್ಮೆ ನುಸ್ತೆ ಖಾಲಿ ಸ್ತೋತ್ರ ಅನ್ಕೋತ್ಕೊಂಡು ಬೇಡ್ರಿ, ಅದು ಅನ್ಬೇಕು, ಬೇಡ ಅನ್ನಂಗಿಲ್ಲ. ಖರೆ ಅನ್ಕೋತ್ಕೊಂಡು ಒಂದು 5 ಮಿನಿಟ್ ಶಾಂತ ಕೊಡ್ರಿ, ಅದನ್ನು ಚಟಾರಿ. ಯಾರು ಈ ಕಡೆ ಬಂದರೆ ಈ ಕಡೆ ನೋಡಬಾರ್ದು, ಈ ಕಡೆ ಬಂದರೆ ನೋಡ್ಬಾರ್ದು. ನಾ ಇಲ್ಲಿ ನೋಡ್ತೇವೆ, ನಾ ಇಲ್ಲಿ ಹೇಳ್ತೇವೆ, ಯಾರೇ ಬಂದ್ರೆ ಎಲ್ಲರೂ ಆ ಕಡೆ ನೋಡ್ತೇವೆ. ಅಂದರೆ ಏನಾಯ್ತು? ಇಷ್ಟೆಲ್ಲ ಸಿಕ್ಕಿದ್ದು ನಾವೆಲ್ಲ ವ್ಯರ್ಥ ಮಾಡ್ತೀವಿ. ಮಗು 5 ಮಿನಿಟ್ 10 ಮಿನಿಟ್ ಮಂದಿರದಾಗ ಹೋಗಿ ಶಾಂತ ಕೊಂಡು, ನಮ್ಗೆ ಅಲ್ಲಿ ಯಾರೂ ಕಾಣಂಗಿಲ್ಲ. ನಾವು ಯಾವಾಗಲೇ ಹೋಗ್ತೇವೋ ಅವಾಗ ಕಾಯಂ ಯಾರೇ ಇರಬೇಕಲ್ಲಿ. ಯಾದಕ್ಕೆ ಮಾಡಿದ್ದೀರಿ ಮಂದಿರ? ಯಾರೇ ಕಾಯಂ ಕೊಂಡಿರ್ಬೇಕು ಅಂದಿಲ್ಲ. ಮಧ್ಯಾಹ್ನ ಏನು ಕೆಲಸ ಇರ್ತದೆ ನಮ್ಗೆ? ಮಧ್ಯಾಹ್ನ 2, 3, 4 ಗಂಟೆ ತಾನೆ, 3 ಗಂಟೆ, 2 ಗಂಟೆ ತರಿ ಖಾಲಿ ಇರ್ತೀರಿ. ಆ ಹೇಳಿಗಿರಿ ಕಪ್ಕೊಂಡ್ರು ಚಟ ಯಾದವಲ್ಲೇ ಚಟ ಬರೀ ನೋಡ್ಕೊತ್ಕೊಂಡ್ರಿ, ಅದನ್ನು ಚಟ. ಅಂದರೆ ನಮ್ಮ ದುಃಖದ ಕಡೆ ನೋಡೋದು ಭಾಳ ಆಗಂಗಿಲ್ಲ. ಅದನ್ನು ಪ್ರಯತ್ನ ಮಾಡಿ. ಈಗ ಸಂಸಾರ ಭಾವನಾ ಚಹು ಗತಿ ದುಃಖ जीव भरे है, परिवर्तन पंच करे हैं, सब विधि संसार असारा, या में सुख नाही लगारा. ಜೀವ 4 ಗತಿಯೋ ಏನು ಮಾಡ್ತದ? ದುಃಖ ಭೋಗಿಸ್ತದ. जीव 4 गतियों में दुख सहते हैं और पंच परावर्तन किया करते हैं. ನಾವು ದುಃಖ ಭೋಗ್ಯ पंच प्रकारे परिवर्तन ನಾವು ಮಾಡುತ್ತೇವೆ. ये संसार सभी तरह से असार है. असार ಅಂದರೆ ಏನ? ಸಾರ ಅಂದರೆ ತತ್ವ, ಸಾರ ಅಂದರೆ ಏನು? ಮಹತ್ವ. ಅದು ನೀವು ಹೊರನ ಹೋಳಿಗೆ ಮಾಡ್ತೀರಲ್ಲ, ಸಾರ ಅಂದ್ರೆ ಕುಡಿಯಲಿಕ್ಕೆ ಚಲೋ ಆಗ್ತದಿಲ್ಲ. ಆ ಸಾರ ಎಲ್ಲಿಕ್ರೆ ಹೋಳಿಗೆ ಚಲೋ ಅನ್ನಿಸ್ತದ. ಆ ಪ್ರಕಾರ ನಮ್ಮ ಜೀವನದಾಗ ಸಾರ ಏನದು? ಭಗವಂತ ದರ್ಶನ, ಸ್ವಾಧ್ಯಾಯ, ಇದನ್ನೆಲ್ಲ ಸಾರದ. ಅದನ್ನು ಬಿಟ್ಟು ಕ್ಯಾಸ ಎಲ್ಲ ಸಂಸಾರ ಆ ಸಾರದ. ಖರೆ ನಾವೇನು ಮಾಡ್ತೇವೆ? ಅದು ಸಂಸಾರದಾಗ ಸಾರದತ್ತ ಅದನ್ನ ನೋಡ್ತೇವೆ, ಮತ್ತು ಅಲ್ಲೇ ಕುಡಿದ ಗ್ಯಾಸ್ ಅಲ್ಲಿ ಭೂ ಏನು ನುಚ್ಚ ಮಜ್ಜಿಗೆ ಕುಡಿಯೋದು ಮಾಡೋದಿಲ್ಲ. ಮಾಡಿದಾನೆ ಇಲ್ಲ,
ಏನು ಬಾಯಾಗ ಇದೇ ಬರಂಗಿಲ್ಲ, ಉತ್ತರ ಬರಂಗಿಲ್ಲ. ನಮ್ಮ ಶರೀರ ಸುಂದ ಹಾಕ್ಕದಿಲ್ಲ. ಮಜ್ಜಿಗೆಲೆ ಅನ್ನ ಇದು ತಿನ್ರಿ ಖರೆ ಕಮ್ಮಿ, ಅದ್ರ ಮೇಲೆ ಜೋರು ಬೇಡ. ಅದ್ರ ಮೇಲೆ ಜೋರು ಬಂದರೆ ನಿದ್ದೆ ಬರ್ತದೆ. ನಿದ್ದೆ ಬರೋಣ ಕರ್ಮ ಡಬಲ್. ನೀವು ದಿವಸ ಏನು ಕರ್ಮ ಕಟ್ಟಿಸ್ತೀರಿ ಅದಕ್ಕಿಂತ ಡಬಲ್ ನಿದ್ದೆ ಆಗೋಣ ಕರ್ಮ ಕಟ್ಟಿಸ್ತದೆ. ಮತ್ತು ನಾವೇನು ಮಾಡಬೇಕು, ನಿದ್ದೆ ಬರೋಣ ಅಲ್ಲಿ ಮಂದಿರದಾಗ ಬಂದುಕೊಂಡು ಅಲ್ಲಿ ಸ್ವಲ್ಪ ಬದಲು ನಿದ್ದೆ ಹಂಗೆ ಖರೆ ಭಗವಂತ ಕಡೆ ನೋಡ್ಕೋತ್ಕೊಂಡ್ರಿ. ಅದನ್ನು ಒಮ್ಮೆ ಚಟ ಆಯ್ತು ಅಂದರೆ ಎಲ್ಲ ಬಿಟ್ಕೇಸ್ ನೀವು ಮೇಲೆ ಕೊಂಡೋಗ್ಬೋದು. ಅದನ್ನು ಧರ್ಮ ಸಂಸಾರ. ಮತ್ತು ಇದನ್ನ ಧರ್ಮ ಸಂಸಾರ ಮುಂದಿನ ಕಾಲವರೆಗೆ ನೀವು ಯಾವುದೋ ಗತಿದಾಗ ಹೋದ್ರಿ, ಹೌದಿಲ್ಲ, ಯಾವುದೇ ಗತಿದಾಗ ಹೋದ್ರಿ ತಿಳ್ಕೊರಿ. ಅದು ನೀವು ಧನ ಗತಿಲೇ ಹೋಗಿದ್ರಿ, ತಿರ್ಯಂಚಿ ಗತಿ ಪಶು ಪಕ್ಷಿ ಗತಿಲೇ ಹೋಗ್ರಿ. ಮತ್ತು ಪಶು ಗತಿಗೆ ಹೋಗೋನು ಯಾವಾಗರೇ ಭಗವಂತ ಮೂರ್ತಿ ಕಾಣ್ತದಿಲ್ಲ, ಆ ವೇಳೆಗೆ ಜಾತಿ ಸ್ಮರಕ ನಿಮಿತ್ತ ಹಾಕೋದು. ಯಾವುದಕ್ಕೆ ನಿಮಿತ್ತ ಹಾಕೋದು? ಅಲ್ಲಿ ಮಾತಾಡ್ರಲ್ಲ, ನೀವು ಹಿಂಗೆ ಮಾಡ್ತೀರಿ. ಸ್ವಲ್ಪ ರೀ ಮಾತಾಡೋದು ಪ್ರಶ್ನೆ ಮಾಡಿರಿ. ಸ್ವಲ್ಪ ಇದನ್ನೇ ಆಗಬೇಕಲ್ಲ ಸರ್, ಅಂದರೆ ಪ್ರಯತ್ನ ನಾವು ಮಾಡಬೇಕು. ನನಗೆ ಇರಲಿಲ್ಲ ಖರೆ ಏನ್ರಿ ನೀವು ಇದು ಹಿಂಗೆ ಆಡ್ತೀರಲ್ಲ, ಅದು ಮಾತಾಡಿ ಸ್ವಲ್ಪ ಮಾತಾಡಿ ಅಂದರೆ ಪ್ರಾಕ್ಟೀಸ್ ಇರಬೇಕು. ನಮಗೇನು ಅನ್ನಿಸ್ತದ ಎಲ್ಲರೂ ಗಪ್ ಕೊಡ್ತಾರೆ. ಬೇಕಾದ್ರೆ ನಾವೇನು ಮಾಡಬೇಕು, ನಮಗೆ ಉತ್ಸಾಹ ಸಿಗಂಗಿಲ್ಲ. ಯಾರೇ ನಮ್ಮ ಪ್ರತಿಶತ ಕೊಟ್ಟರೆ ನಮ್ಗೆ ಉತ್ಸಾಹ ಬರ್ತದೆ, ಇಲ್ಲರಿ ಇಲ್ಲ. ಬರೀ ನೀವು ಹಿಂಗೆ ಮಾಡ್ತೇವೆ, ನಾನು ಹಿಂಗೆ ಮಾಡ್ತೇನೆ. ಅಂದರೆ ಈ ಸಂಸಾರ ಒಳಗೆ 4 ಗತಿದಾಗ ಯಾವುದೂ ಪ್ರಕಾರ ಸುಖ ಇಲ್ಲ. ಇದನ್ನು ತಿಳ್ಕೋಬೇಕು. ಮತ್ತು ಮುಂದೇನು ನೋಡ್ತಾರೋ ಏಕತ್ವ ಭಾವನೆ. ಏಕತ್ವ ಭಾವನೆ ಅಂದ್ರೆ ಇದನ್ನೇ ನೋಡ್ರಲ್ಲ, ಒಬ್ಬನೇ. ಏಕತ್ವ ಅಂದ್ರೆ ಹಾಂ, ನಾವು ಒಬ್ಬನೇ ಆದವ್ರು ಏನು ಎಲ್ಲರೂ ಕೂಡಿ ನಾವು ಒಂದಾದೇನು ಅದಾಗ ನೋಡಿ. ನೀವು ಒಬ್ಬರು ಅದರದ್ದು ಚಿಂತನೆ ಮಾಡಿದರೆ ಯಾರು ಕೂಡ ಜಗಳ ಆಗೋದು ಪ್ರಶ್ನೆ ಬರೋಂಗಿಲ್ಲ. ಜಗಳ ಒಂದು ಮನುಷ್ಯನಾಗ ಹಾಕೋದು ಏನು 2 ಮನುಷ್ಯದಾಗ ಹಾಕೋದು, 2 ಮನುಷ್ಯ ಇದ್ದಾರೆ ನಾವು ಒಬ್ಬನಾದೇನು ಇದನ್ನು ತಿಳ್ಕೊಳ್ಳೋದು. ಇದನ್ನು ಯಾವ ಜಗಳದ ವೇಳೆ ಬತ್ತು ಜಗಳದ ಸಮಯ ಬತ್ತು, ಆವಾಗ ನಾವೇನು ತಿಳ್ಕೊಬೇಕು, ನಾವು ಒಬ್ಬನ ಅದೇನು ಬಾಯಿ ಬಂದು ಹಾಕೋದಿಲ್ಲ. ಅವನದಿಲ್ಲ, ನಮ್ಮ ಬಾಯಿ ಬಂದು ಹಾಕೋದಿಲ್ಲ. ಅವ್ರು ಬಂದ್ ಮಾಡೋದು ನಮ್ಮದೇನು ಪ್ರಶ್ನೆ ಇಲ್ಲ, ನಾವು ನಮಗೆ ಬಂದ್ ಮಾಡೋದು. ಅದು ಅಂದರೆ ಮನೋಗುಪ್ತಿ, ವಚನಗುಪ್ತಿ ಮತ್ತು ಕಾಯಗುಪ್ತಿ ಅದಾವೆಲ್ಲ. ಮೊದಲು ಇದನ್ನು ಬಂದ್ ಮಾಡೋದು, ಇಂದ ಕಡೆ ಇದನ್ನು ಮನಗುಪ್ತಿ ಮತ್ತು ವಚನಗುಪ್ತಿ ಪೈಲ ಬಂದ್ ಮಾಡೋದು. ವಚನಗುಪ್ತಿ ಬಂದ್ ಮಾಡೋಣ, ಇದನ್ನು ಬಂದು ಹಾಕೋದಿಲ್ಲ. ಇದನ್ನು ಕಾಯಗುಪ್ತಿ ಅಂದರೆ ನಿಮ್ಗೆ ಶಾಂತಿ ಚಾಲು ಆಗ, ಜಗಳ ಬಂದಾತಿಲ್ಲ. ನಾ ಒಬ್ಬನ ಅದೇನೆ, ಯಾರು ಕೂಡ ಮಾತಾಡಲಿ. ಇದನ್ನು ಬೋಧ ನಮಗೆ ಆಗಬೇಕು. ಈ ಬೋಧ ಆಗೋಣ ನಾವೇನು ಮಾಡಬೇಕು, ಇದನ್ನು ಮತ್ತು ಇದನ್ನು ಕಣ್ಣು ಬಂದ್ ಮಾಡೋದು, ಸುಮ್ಕೊಂಡು ಏನು ಮನಸ್ಸು ಎಲ್ಲಿ ಹೋಗಲಿ. ಖರೀ ಇದನ್ನು 2 ಮಾತ್ರೆ ಬಂದ್ ಮಾಡೋಕೆ ಹಾಕೋದಿಲ್ಲ, ಅದನ್ನು ಚಟ ಮಾಡಿ ಆ ಥರ ಸಲುವಾಗಿ ಮಂದಿರದಾಗ ಹೋಗೋದು. ಇದನ್ನು ಬಂದ್ ಮಾಡಿದರೆ ಇದು ಕಿವಿಗೆ ಶಾಂತತೆ ಕೇಳಕ್ಕೆ ಬರ್ತದಿಲ್ಲ. ಶಾಂತತೆ ಅಂದರೆ ಇದನ್ನು ಹವಾ ಇದೆ, ನಿಸರ್ಗ ಅದ, ಆ ಹವಾದನ್ನು ಆವಾಜ್ ಬರ್ತದಿಲ್ಲ ಭಾರಿ, ಅದನ್ನು ಕೇಳೋದು ಚಟ ಮಾಡಿ. ಅದು ಜ್ಞಾನೋಪಯೋಗ ಒಂದಿಲ್ಲ. ನಮ್ಮ ಜ್ಞಾನೋಪಯೋಗಿ ಎಲ್ಲಿ ಹೋಯ್ತು, ಶಾಂತಿ ಕೇಳಕ್ಕೆ. ಆ ಥರಾಗಿ ನಿಮ್ಮ ಚಟ ಆಯ್ತು ಅಂದರೆ ಎಲ್ಲ ತಾಂತಾನೆ ಬಂದು ಕರ್ಮ ನಿದ್ರೆ ಚಾಲು ಆತಿಲ್ಲ. ಕರ್ಮಾಸ್ತ್ರ ಸಂವರ ಬಂದಾತು, ಸಂವರ ಅಂದರೆ ಕರ್ಮ ಬರೋದು ಬಂದಾತು, ಸಂವರ ಚಾಲು ಆಯ್ತು. ಅಂದರೆ ನೀವು ಏಕದ ಭಾವನದ ಚಿಂತನೆ ನೋಡಿ, ನಾ ಒಬ್ಬನ ಅದೇನು, ನಾ ಯಾರು ಕೂಡ ಹೋಗೋದಿಲ್ಲ, ಯಾರು ಕೂಡ ಬರೋದಿಲ್ಲ. ನಾವು ಏನು ಮಾಡಬೇಕು, ನಮ್ಮ ಒಂದು ಏಕತ್ವ ಅಂದರೆ ನಮ್ಮ ಆತ್ಮನೂ ಏಕತ್ವ ಸ್ವರೂಪ ಅದನ್ನು ಈ ಏಕತ್ವ ಸ್ವರೂಪ ಚಿಂತನೆ ಮಾಡಬೇಕು. ಏಕತ್ವ ಸ್ವರೂಪ ಚಿಂತನೆ
ಮತ್ತು ಏನಂತಾರು ಯಹ ಜೀವ ಅಕೇಲಾಯಿ ಭೋಗ್ತಾ ಹೈ ಅಂದ್ರೆ ನಾವು ಏನು ಶುಭ ಕರ್ಮ ಅಶುಭ ಕರ್ಮ ಭೋಗಿಸ್ತೇವಲ್ಲ ಎಲ್ಲ ಕೂಡ ನಾವು ಭೋಗಿಸ್ಲಾಕ ಆಗ್ತದ ಇಲ್ಲ ಒಬ್ಬನ ಬಕ್ ಎಲ್ಲ ಏನು ನಾವು ಮಾಡ್ತೇನೋ ನಾವು ಏನೋ ಕ್ರಿಯೆ ಮಾಡ್ತೇವೆ ಶುಭ ಮಾಡಿರಿ ಅಶುಭ ಮಾಡಿರಿ ಅದಕ್ಕೆ ಕರ್ಮ ಕಟ್ಟೋತೇವೆ ಕರ್ಮ ಕಟ್ಕೋತೇವೆ ಬಕ್ ಆ ಮಾಡುವಳಕ್ಕೆ ವಿಚಾರ ಮಾಡಬೇಕು ಇಲ್ಲಿ ನಾ ಬೆಂಕಿ ಹಚ್ಚಿದನು ಹೊಂದಿಲ್ಲ ಏನ್ರಿ ಸುಟ್ಟದು ಏನ್ರಿ ಜೀವ ಹೋಕ್ಕವು ಹೊಂದಿಲ್ಲ ಆತದ ಕರ್ಮ ಯಾರು ಭೋಗಿಸ್ಬೇಕು ಬಗ್ಗೆ ಬೆಂಕಿ ಹಚ್ಚಬೇಕೇನೆ ನಾವು ಅಂದರೆ ಈಗ ಸಂಸಾರದಾಗ ಇದೆ ಯಾವಾಗಲೂ ನಿಮ್ಗೆ ಹಚ್ಚಬೇಕಾಗ್ತದೆ ಖರೆ ಕಮ್ಮಿತ್ ಕಮ್ಮಿ ಏನು ಮಾಡೋದು ಈ ಮನಸ್ಸು ಉಪಯೋಗ ಕಣ್ಣದ ಉಪಯೋಗ ಮತ್ತು ಬಾಯದ ಉಪಯೋಗ ಈ ಶರೀರದ ಉಪಯೋಗ ಕಮ್ಮಿತ್ ಕಮ್ಮಿ ಮಾಡೋಲಕ್ಕೆ ನಮ್ಮ ಪುರುಷದ ಹಾಕ್ಬೇಕು ಎಲ್ಲಿ ಪುರುಷದ ಹಾಕಬೇಕು ಉತ್ತರ ಕೊಡ್ರೆ ನಾವು ಕಮ್ಮಿತ್ ಕಮ್ಮಿ ಬಾಯ ಮಾತಾಡೋದು ಕಮ್ಮಿತ್ ಕಮ್ಮಿ ಕಣ್ಣು ತೆರಿಬೇಕು ಕಮ್ಮಿತ್ ಕಮ್ಮಿ ಶರೀರ ಅಡಗಿಸೋದು ಅಂದ್ರೆ ನಿಮ್ಮ ಕಮ್ಮಿತ್ ಕಮ್ಮಿ ಕರ್ಮ ಬಂದಾಗ್ತದೆ ಅಂದರೆ ಖರೆ ಹೆಚ್ಚು ಏನು ಹಾಕೋದು ಕರ್ಮ ಸಂವರ ಆಗ್ತದೆ ಕರ್ಮ ನಿದರೆ ಮೊದಲಿನ ಚಾಲೂ ಇರ್ತದೆ ಕಾಯಂ ಖರೆ ಸಂವರ ಮಾಡೋದು ಮಹತ್ವ ಅದ ನಿರ್ಧಾರಕ್ಕೇನು ಪುರುಷದ ಆಗಂಗಿಲ್ಲ ಖರೆ ನೀವು ಆಶ್ರಯ ಏನು ಬಂದ್ ಮಾಡ್ತೀರಿ ಅದಕ್ಕೆ ಪುರುಷಾರ್ತದೆ ಅದಕ್ಕೆ ಸಂವರ ಅಂತಾರೆ ನಾವು ಒಂದು ಜೀವ ಏನರೇ ಜಗಳ ಮಾಡ್ತದೆ ಒಂದು ಜೀವ ಏನರೇ ಬೇಕಾದದು ವ್ಯರ್ಥ ದಂಧೆ ಮಾಡ್ತದೆ ನಾವು ಅದ್ರಾಗ ಭಾಗಿದಾರ ಆಗಬೇಕು ಹಾಂ ಆಗಬಾರ್ದು ಆವಾಗ ಏನಾಯ್ತು ಮನಸ್ಸದಾಗ ಚಿಂತನ ಅವೇನು ಮಾಡ್ತಾನೋ ಅವ ಭೋಗಿಸ್ತಾನೆ ಆ ಥರಾಗ ನಾವು ನಮ್ಮ ಪಾಲಿ ಯಾಕೆ ತೊಗೋಬೇಕು ಅವ್ರ ಕರ್ಮ ಅವ್ರಿಗೆ ನನ್ನ ಕರ್ಮ ನಾ ಏನು ಮಾಡ್ತೇನೆ ಅದು ಬಟ್ ನನ್ನ ಕರ್ಮ ಈಗ ಸಂಸಾರ ಅದೇರಿ ಚಲೋ ಕರ್ಮ ಶುಭ ಕರ್ಮ ಮಾಡಕ್ಕೆ ಬೇಕು ಹೊಂದಿಲ್ಲ ಖರೆ ಅದನ್ನೂ ಎಷ್ಟು ಮಾಡೋದು ಎಷ್ಟು ಜರೂರಿ ಅದ ಅಷ್ಟು ಮಾಡೋದು ಮತ್ತು ಕೆಟ್ಟ ಕರ್ಮ ಅಶುಭ ಕರ್ಮ ಒಟ್ಟೆ ಮಾಡೋದಿಲ್ಲ ಸಬ ಸ್ವಾರ್ಥಕ್ಕೆ ಸಾಥಿ ಹೇ ಅಂದರೆ ಎಲ್ಲರೂ ಈ ಸಂಸಾರದಾಗ ನಿಮ್ಮ ಅವ್ವ ಇರಲಿ ಅಪ್ಪ ಇರಲಿ ನಿಮ್ಮ ಗಂಡ ಇರಲಿ ಹೆಂಡತಿ ಇರಲಿ ಎಲ್ಲರೂ ಸ್ವಾರ್ಥಿ ಅದು ನಾವು ಸ್ವಾರ್ಥಿ ಅದು ನಾವು ಸ್ವಾರ್ಥ ಇದನ್ನು ತಿಳ್ಕೊಂಡು ಕೆಲಸ ಅವ್ರ ಸ್ವಾರ್ಥ ಅವ್ರು ಕೂಡ ನಮ್ಮ ಸ್ವಾರ್ಥ ನಮ್ಮ ಕೂಡ ಅಂದ್ರೆ ನಾವು ಒಬ್ಬನ ಏಕತ್ವ ಭಾವನಾದಾಗ ನಿಂತು ಅಂದರೆ ನಮ್ದು ಆತ್ಮಸ್ವಾರ್ಥ ಅದು ನಮ್ದು ನಾವು ಸಂಸಾರ ಸ್ವಾರ್ಥ ನೋಡೋದಿಲ್ಲ ಆತ್ಮಸ್ವಾರ್ಥ ಈ ಶರೀರ ಸ್ವಾರ್ಥ ನಾವು ನೋಡ್ತೇವೆ ಮತ್ತು ಕರ್ಮ ಕಟ್ಕೋತೇವೆ ಖರೆ ಆತ್ಮನ ಸ್ವಾರ್ಥ ನೋಡಿದ್ರೆ ಕರ್ಮ ಎಲ್ಲ ಕಳೆದು ಹೋಗ್ತದೆ ಆತ್ಮಸ್ವಾರ್ಥ ಮಾಡೋದಂದ್ರೆ ಏನು ಮಾಡೋದು ಸುಮ್ಮಕೊಂಡ್ರು ಏನದು ಒಂದೇ ಸುಮ್ಕೊಂಡ್ರೆ ನಾವು ಚಟ ಮಾಡಿ ಅಂದರೆ ತನ್ನ ನಿಮ್ಮ ಆತ್ಮೀಯತೆ ಚಾಲು ಆಗ್ತದೆ ಈಗ ಅನ್ಯತ್ವ ಭಾವನಾ ಸ್ವರೂಪ ಯಾತ್ರ ಸ್ವರೂಪ ಅನ್ಯತ್ವ ಭಾವನಾ ಸ್ವರೂಪ ಅನ್ಯತ್ವ ಅಂದ್ರೆ ಬ್ಯಾರೆ ನೀವ ಆತ್ಮ ಏನದಿರಿ ಶರೀರ ಮತ್ತು ಬ್ಯಾರೆ ಬ್ಯಾರೆ ಅಂದರೆ ಭೇದ ಅದು ಈ ಭೇದ ಮಾಡೋದು ಅಂದ್ರೆ ಅನ್ಯತ್ವ ಭಾವನಾ ಬಟ್ ನಾವು ಭೇದ ಮಾಡಬೇಕು ಏನು ಭೇದ ಮಾಡಬೇಕು ಮತ್ತು ಏನು ಅನ್ಬೇಕು ಮುಂದೆ ಈ ಶರೀರ ಅನಿತ್ಯದು ಶರೀರ ಅನಿತ್ಯದ ಆತ್ಮ ನಿತ್ಯದು ಈ ಶರೀರ ಯಾವಾಗರೇ ಬೆಂಕಿ ಹಚ್ಚೋದದು ಈ ಶರೀರಿಗೆ ಯಾವಾಗರೇ ಎಲ್ಲರೂ ಬೆಂಕಿ ಹಚ್ತಾರೆ ಯಾವಾಗ ಹಚ್ತಾರೋ ಆಯು ಕರ್ಮ ತಿರಲ್ಲ ಬಟ್ ಆಯು ಕರ್ಮ ಎಷ್ಟು ಸರಿ ನಮ್ಮ ಕಡೆ ಅದ ಅಷ್ಟು ಸರಿ ನಾವು ಏನು ಮಾಡಬೇಕು ಆತ್ಮಹಿತ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಅಂದ್ರೆ ಭಗವಂತ ಸಾನ್ನಿಧ್ಯಾಗೆ ಶಾಸ್ತ್ರ ಸ್ವಾಧ್ಯಾಯ ಸಾನ್ನಿಧ್ಯಾಗೆ ಮುನಿಗಳ ಸಾನ್ನಿಧ್ಯಾಗೆ ನಾವು ನಿಂದ್ರೆ ನಮ್ಮದೆಲ್ಲ ಏನಾಗ್ತದೆ ಆತ್ಮಹಿತ ಆಗ್ತದೆ ಓಕೆ ಏನಂತಾರು ಅದಕ್ಕೆ ಅನ್ಯತ್ವ ಭಾವನ ಏನು ಅನ್ಯದ ತಿಳ್ಕೊಳ್ಳೋದು ಮತ್ತು ಅದಕ್ಕೆ ಬಿಟ್ಟು ಬಿಡೋದು ಏನು ಅನ್ಯದ ಏನು ಅನ್ಯದ ಹೇಳ್ರಿ ಸರಿ ಬಕ ಅದರ ಮೇಲಿನ ಪ್ರೀತಿ ಮಮತ್ವ ಬಿಡೋದು ಅದರ ಮೇಲಿನ ಮೋಹ ಬಿಡೋದು ಆವಾಗ ನಿಮ್ಗೆ ಅನ್ಯತ್ ಭಾವನಾ ಮಹತ್ವ ತಿಳಿತದೆ ಅನ್ಯತ್ ಭಾವನೆ ಏನು ಹೇಳೋದು ಜಲಪಯ ಜೋ
जियतन मेला पै भिन्न भिन्न नहीं भेला तो प्रगट जुदे धनधाಮ ಅಂದ್ರೆ ನೀವು धनधाಮ क्यों हवे इक मिली सुतरामा दूध पानी के समान जीव और शरीर का मेल है ಅಂದ್ರೆ ನೀರ ಕ್ಷೀರ ಅಂತಾರೆ ಅದಕ್ಕೂ ಕ್ಷೀರ ಅಂದರೆ ಹಾಲು ನೀರ ಕ್ಷೀರ ಹಂಗೆ ಒಂದಾಗಿದೆ ಅದು ಆ ಪ್ರಕಾರ ಈ ಸಂಸಾರ ದಶೆಯಿಂದ ನಾವು ಆತ್ಮ ಮತ್ತು ಶರೀರ ಒಂದಾಗಿದೆ ಒಂದು ಮಿಕ್ಸ್ ಆಗಿದೆ ಅದು ಪರಂತು ವೇ ಭಿನ್ನ ಭಿನ್ನ ಈಗ ಮಿಕ್ಸ್ ಆಗಿದೆ ಅಂದ್ರೂ ಅದು ಖರೆ ಮಿಕ್ಸ್ ಆಗಿದ್ದೇನಾ ಅದು ಬೇರೆ ಬೇರೆ ಅದನ್ನು ತಿಳ್ಕೊಳ್ಳೋದು ಇದನ್ನು ಭೇದ ವಿಜ್ಞಾನ ಇದನ್ನು ಭೇದ ವಿಜ್ಞಾನ ये सब परंतु वे भिन्न भिन्न ही है ಏಕಮೇಕ ನೈ ನಮ್ಮ ಆತ್ಮನ ಮತ್ತು ಶರೀರ ನಮ್ಗೆ ಅನಿಸ್ತದ ಇದೆಲ್ಲ ಮಿಕ್ಸ್ ಆಗಿದೆ ಅದು ಕರಿ ಇದು ಮಿಕ್ಸ್ ಆಗಂಗೆ ಯಾವಾಗಲೂ ಆಗಲಿಲ್ಲ ಆಗಂಗಿಲ್ಲ ನಮ್ಗೆ ಅನಿಸ್ತದ ಯಾಕಂದ್ರೆ ನಮ್ಗೆ ಮಿಥ್ಯಾ ದೃಷ್ಟಿ ಯಾರು ಮಿಥ್ಯಾ ದೃಷ್ಟಿ ಇರ್ತದೆ ಅವ್ರಿಗೆ ಭೇದ ಜ್ಞಾನ ಆಗಂಗಿಲ್ಲ ಒಂದಿಲ್ಲ ಬಟ್ ನಾವು ಸಮ್ಯಕ್ ದೃಷ್ಟಿ ಅದೇವು ಏನು ಮಿಥ್ಯಾ ದೃಷ್ಟಿ ಬರೋಬರ್ ಸಮ್ಯಕ್ ದೃಷ್ಟಿ ಅಂದ್ರೆ ನಾ ಬ್ಯಾರೆ ಈ ಆತ್ಮ ಬ್ಯಾರೆ ನಾ ಸರಿ ಆತ್ಮ ಸರಿ ಮತ್ತು ಶರೀರ ನಾ ಸರಿ ಶರೀರ ತಪ್ಪು ಬಕ್ಕ ತಪ್ಪದ ಮೇಲೆ ಪ್ರೇಮ ಮಾಡೋದೇನ ಅದನ್ನು ತಪ್ಪದ ಮೇಲೆ ಅಂದರೆ ಶರೀರ ಮೇಲೆ ಮೋಹ ಮಾಡೋದು ಇದನ್ನ ನಮ್ಮದು ಮಿಥ್ಯಾ ಭ್ರಾಂತದು ಏನದು ಭ್ರಾಂತ ಅಂದರೆ ಸಮಜೂತಿ ಒಂದೇ ಮಿಥ್ಯಾ ಭ್ರಾಂತ ಬಿಡೋದಂದ್ರೆ ಈ ಸಮ್ಯಕ್ ದರ್ಶನ ಚಾಲು ಆಗ್ತದೆ ಒಂದಿಲ್ಲ ಮಿಥ್ಯಾ ದರ್ಶನ ಏನು ಸುಳ್ಳದು ಅದರ ಮೇಲೆ ಏನು ನಾವು ಈಗ ತಕ್ಕ ಶ್ರದ್ಧಾ ಇಟ್ಟಿದ್ದೀವಿ ಇದನ್ನು ಖರೆ ಅದ ಈ ಶರೀರ ಖರೆ ಅದ ಇದಕ್ಕೆ ಜಪಿಸ್ಬೇಕು ಇದನ್ನೆಲ್ಲ ಏನು ಖರೆ ಅದನ್ನೇನ ಇದು ಸುಳ್ಳು ಬಟ್ ಖರೆ ಏನದ ಆತ್ಮ ಖರೆ ಅದ ನಂಗೆ ಆ ಆತ್ಮಗೆ ನಾವು ಜಪಿಸ್ಬೇಕು ಬಟ್ ಆತ್ಮಗೆ ಏನು ಬೇಕು ಆತ್ಮಗೆ ಏನು ಬೇಕು ಶಾಂತಂ ಮುಂದೆ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ದುಃಖಂ ಮೌನಂ ಸರ್ವಾರ್ಥ ಸಾಧನಂ ಅಂದ್ರೆ ನೋಡು ಶಾಂತಂ ಪಾಪಂ ಶಾಂತಂ ದುಃಖಂ ಮೌನಂ ಸರ್ವಾರ್ಥ ಸಾಧನಂ ನಾ ಶಾಂತ ಇರ್ತೇನೆ ನಮ್ಮ ದುಃಖಗೆ ಶಾಂತ ಮಾಡ್ತೇನೆ ತಿಳಿತಿಲ್ಲ ಅಂದ್ರೆ ಮುಂದೆ ನಾ ಶಾಂತ ಇರತ್ತೇನೋ ಮುಂದೆ ನೀವು ಶಾಂತ ಇದ್ರೆ ನಿಮ್ಮ ದುಃಖ ಶಾಂತ ಆಯ್ತು ಈ ಎಲ್ಲ ನೀವು ಮಾತಾಡಬೇಕು ಈ ಎಷ್ಟು ನಾ ಹೇಳ್ತೇನೆ ಅಷ್ಟು ಮಾಡಿ ನಾ ಶಾಂತಿ ಇರ್ತೇನೋ ದುಃಖಗೆ ಶಾಂತ ಮಾಡ್ತೇನೆ ಅನ್ರಿ ಎರಡು ಮೂರು ಸಲ ನೀವು ಅನ್ರಿ ಒಬ್ಬಕ್ಕೆ ಅನ್ರಿ ಹಾಂ ಮತ್ತೆ ಯಾರು ಅಂತಾರೆ ಹಾಂ ಹಾಂ ಇದು ಮನೆಗೆ ಹೋಗಿ ಕ್ಯಾಶ್ ಸ್ವಲ್ಪ ಬಾಯಲ್ಲಿ ಅನ್ಬೇಕು ಅಂದರೆ ಅವ್ರು ನಗಿಲಿ ಚೇಷ್ಟೆ ಮಾಡಲಿ ಏನೂ ಆಗಲಿ ಅದನ್ನು ಸುಖದ ಮಾರ್ಗ ಅದಿಲ್ಲ ಅದೇ ಇಲ್ಲ ಬಟ್ ಅದನ್ನು ಯಾರು ಮಾಡೋರು ಮನೆಯಾಗ ಒಂದು ಸರಿದೆ ಮಾಡಿ ಹಾಂ ಅಂದರೆ ನಮ್ಗೆ ಧರ್ಮ ತಿಳಿತು ಇಲ್ಲಕ್ಕೆ ಇಲ್ಲೇ ನಾವು ಹಿಂಗೆ ಮಾಡಿದ್ರೆ ಇಲ್ಲ ನನ್ನ ಅಂದರೆ ಈಗ ಎಲ್ಲ ಅನ್ಯತ್ವ ನಾ ಬಿಟ್ಟು
ಇದು ಆತ್ಮನ ಬಿಟ್ಟು ಎಲ್ಲ ಅನ್ಯತ್ವ ಅದ, ಬೇರೆ ಬೇರೆ ಅದ. ಅದರ ಮೇಲೆ ಮೋಹ ಬೀಳೋದು ಅಂದರೆ ಇದು ನಮ್ಮ ಅನ್ಯತ್ವ ಭಾವನೆ ಸಾರ್ತತ್ತು. ಅಂದರೆ ಇದನ್ನು ಎಲ್ಲ ನಮಗೇನು ಕಾಣ್ತದ, ಅಣ್ಣ ತಮ್ಮ ಅವ್ವ ಅಪ್ಪ ಹುಡುಗರು ಸ್ವಶಿ ಬಿಸಿ ಇದನ್ನೆಲ್ಲ ನಮ್ಗೆ ಅನ್ನಿಸ್ತದೆ ನಮ್ಮವ್ರು ಅದಾರ. ಯಾರೂ ನಮ್ಮವ್ರು ಇಲ್ಲ, ಎಲ್ಲರೂ ತಿನ್ಲಕ್ಕೆ ಬಂದಿರೋದು, ಎಲ್ಲರೂ ಹೋಟೆಲಾಗೆ ತಿನ್ಲಕ್ಕೆ ಹೋಗ್ತಾರೆ. ಅದು ಅವ್ರನ್ನ ನಸೀಬಲಿ ಇಲ್ಲಿ ಮನೆ ಸಿಕ್ಕಿದ್ದದ ಅವ್ರು ಬಂದರು. ಖರೆ ಅವ್ರದ್ದು ಯಾವಾಗ ಎಳೆ ಪೂರ ಹಾಕದ ಹೇಳಿ ಹೋಗ್ತಾರೆ ನಿಮ್ಗೆ. ಬಟ್ ನಾವು ನಮ್ಮದು ಎಳೆ ಬರೋದದ, ಅಷ್ಟೊತ್ತನ ಏನು ಬೇಕು ನಮಗೂ ಯಾವಾಗ ಹೋಗೋದದ. ಆ ಥರಕ್ಕಿಂತ ಮೊದಲು ಏನು ಮಾಡೋಕೆ ಬಂದೆವು ನಾವಿಲ್ಲಿ ಮನುಷ್ಯ ಗತಿಗೆ ಯಾಕೆ ಬಂದೆವು? ನಾವೇನು ಮಾಡ್ಕೋದೇವೇನ ಮನಸ್ಸಿಗೆ ಪ್ರಶ್ನೆ ಮಾಡೋದು. ಇನ್ನು ಆತ್ಮಹಿತ ಮಾಡೋ ಸಲುವಾಗಿ ನಮ್ಮ ಮನುಷ್ಯ ಗತಿದಾಗ ಬಂದೆವು. ನಾವು ಎಷ್ಟು ಪ್ರಕಾರ ಆತ್ಮಹಿತ ಮಾಡೋದೆವು ಮಾಡ್ಕೊಂಡೇನೇನ ಬಟ್ ಆತ್ಮನ ಪ್ರಯತ್ನ ಮಾಡಿ ಅಂದರೆ ನೀನು ಮನುಷ್ಯ ಗತಿ ಬಂದಕ್ಕೆ ಸಾರ್ಥಕ ಆಯಿತು. ये सब प्रत्यक्ष ही जुदा है तो मिलकर एक कैसे हो सकते ಅಂದರೆ ಇವು ಯಾವಾಗೂ ನಮ್ಮ ಆತ್ಮಗೆ ಒಂದು ಸ್ವರೂಪ ಆಗಂಗಿಲ್ಲ. ಯಾಕಂದ್ರೆ ಇವು ಭಿನ್ನ ಭಿನ್ನ ಅದಾವು, ಅನ್ಯತ್ವದವು. ಅಶುಚಿ ಭಾವನಾ ಏನದ? ಅಶುಚಿ ಭಾವನಾ. ಅಶುಚಿ ಅಂದ್ರೆ ಏನು ಕೇಳಿಸ್ ಮಾಡೋಗಂತಲ್ಲ, ಏನು ಹೊಲ್ಸದ, ಅದಕ್ಕೇನಂತಾರು ಅಶುಚಿ. ಈ ಶರೀರ ಅಂದ್ರೆ ನಾವು ಮೇಯಿ ಅಂತೇವೆ ಒಂದಿಲ್ಲ. ಈ ಮೇಯಿ ಹೊಲ್ಸದೇನು ಸುಂದರ ಅದ ಬಕ್ ಇದನ್ನು ತಿಳ್ಕೋಬೇಕು. ಯಾವಾಗ ನಾವು ಈ ಥರಾಗ ನೀವು ಕನ್ನಡಿ ಮುಂದೆ ಆರ್ಸೆ ಮುಂದೆ ಮುಂಜಾನೆ ಎಷ್ಟು ಇಳಿರ್ತೀರಿ, ಎಷ್ಟು ಇಳಿದು ಟೈಮ್ ಪಾಸ್ ಮಾಡ್ತೀರಿ, ಅದು ಸ್ವಲ್ಪ ನೋಡ್ರಿ. ಅರ್ಧ ತಾಸು ಎಷ್ಟು ಇಳಿ, ಅದನ್ನೆಲ್ಲ ವ್ಯರ್ಥದ ಒಂದಿಲ್ಲ. ಈಗ ಆರ್ಸೆನ ಮೇಲೆ ನೀವು ಹೆಚ್ಚು ಸಮಯ ವೇಸ್ಟ್ ಮಾಡಿದರೆ ಏನಾಗ್ತದೆ? ನೀವು ಸಣ್ಣವರು ಇದ್ರಿ, ಆವಾಗ ನಿಮ್ಮ ಅಜ್ಜಿಯವರು ಏನು ಮಾಡ್ತೀರಿ? ಈ ಮಧ್ಯಾಹ್ನ ಸಮಯ ಏನು ಮಾಡ್ತೀರಿ ಹೇಳಿ ನೋಡಿ? ಬಿಸ್ಲಾಗ ಕೂತು ನೋಡ್ರಿ, ಸ್ವಲ್ಪ ಚಿತ್ರ ತೊಗೊಂಡು ಬರ್ರಿ. ಮಧ್ಯಾಹ್ನ ಊಟ ಆಗೋಣ 2 ಗಂಟೆ ತನಕ ಮನೆದೆಲ್ಲ ಆವರಿಸ್ತಿತ್ತು ಅಂದಿಲ್ಲ. ಎಲ್ಲರ ಕಟ್ಟಿ ಮ್ಯಾಗೆ ಹೋಗಿ ಬಿಸ್ಲಾಗ ಕುಂತಿರ್ತೀರಿ ಅಂದಿಲ್ಲ. ಆವಾಗ ಏನು ಮಾಡ್ತಿದ್ರು? ಹಾಂ, ಈ ಮುಂದೆ ಒಂದು ಹೆಂಗಸರು ಮುಂದೆ 2ನೇ ಹೆಂಗಸರು ಮತ್ತೇನು ಮಾಡ್ತಿದ್ವಿ? ಮತ್ತು ಹೇಳಿದೆ ನೋಡಿ ಎಷ್ಟು ಹೆಣ ಅದಾವೆ, ಇಷ್ಟು ಹೆಣ ಮಾಡಿನಿ, ಇಷ್ಟು ಹೆಣ್ಣನ ಏನು ಮಾಡಿನಿ ಆ ಥರ ಆನಂದ ಮಾಡ್ತೀರಿ ಒಂದಿಲ್ಲ. ಅದು ಎಷ್ಟು ಜೀವದ ಕರ್ಮ ಗಳಿಸ್ಕೊಂಡ್ರಿ ಆ ನೆನಪು ಆ ಕನ್ನಡ ಮುಂದೆ ನಾವು ನಿಂದಿರ್ತೇವೆ, ಆವಾಗ ಬರಬೇಕು. ನಾವು ಎಷ್ಟೋ ತನ ಅಲ್ಲಿ ಟೈಮ್ ಪಾಸ್ ಮಾಡ್ತೇವೆ, ಅಷ್ಟೋ ತನ ಆ ಹೆಣದ ಜನ್ಮಗೆ ನೀವು ಹೋಗ್ತೀರಿ. ಆ ಹೆಣದ ಜನ್ಮಗೆ ಹೋಗ್ತೀರಿ. ಹೆಣ ಅಂದರೆ ಇದನ್ನು ಏನು ಮರಾಠಿದಾಗ ಲಿಕ್ಕ ಅಂತಾರೆ, ಅದಕ್ಕೆ ಹೂವು ಲಿಕ್ಕ ಅಂತಾರೆ. ಮಂಗ್ಯಾನು ಹಂಗೆ ಮಾಡ್ತೇವೆ, ಗೊತ್ತದ ಮಂಗ ಆಗೋದೇನ. ಇದನ್ನು ನಾವು ಕಮ್ಮಿ ಇದ್ರ ಮೇಲೆ ಟೈಮ್ ಪಾಸ್ ಮಾಡೋದು ಕುದ್ಲಾಸ್ ಒಳಗೆ ಒಂದೇ. ಬಕ್ಕ ಇದನ್ನು ಏನು ಹೇಳಿದರು? ಅಶುಚಿ ಭಾವನೆ ಅಂದರೆ ಇದನ್ನೆಲ್ಲ ಹೊಲ್ಸೋದು ಒಂದಿಲ್ಲ. ಈ ಶರೀರ ಹೊಲ್ಸೋದು ಒಂದಿಲ್ಲ. ಇದ್ರ ಮೇಲೆ ನಾವು ಎಷ್ಟು ಪ್ರೇಮ ಮಾಡ್ತೇವೆ, ಅದನ್ನು ಪ್ರೇಮ ಮಾಡೋದು ಬಂದ್ ಮಾಡಿರಿ. ಎಷ್ಟು ಜಳಕ ಮಾಡೋದು ಜರೂರಿ ಅದ. 2 ತಂಬ್ರಿ, ಅರ್ಧ ಬಾದ್ಲಿ ನಡೀತು. ಖರೆ 4-5 ಬಾದ್ಲಿ ಬೇಕೇನ? 1 ಬಾದ್ಲಿ ಠೀಕ್ ಅದು ಒಂದಿಲ್ಲ. ಬಟ್ ಯಾವಾಗ ನಾವು ಹೆಚ್ಚು ನೀರು ಜಳಕ್ಕೆ ತಗೋತೇವೆ ಅವಾಗ ಏನಾಯ್ತು? ಅನರ್ಥ ದಂಡ ಏನಾಯ್ತು ಅಂದರೆ ಈ ನೀರಿನ ಒಳಗೆ ಒಂದು ತೆಂಬಿಗೆ ಏನಂತೀರಿ ನೀವು? ಒಂದು ಹನ್ಯಾಗ ಎಷ್ಟು ಜೀವ ಅದಾವು? 36,450. ಎಷ್ಟ? 36,040 40-50 ಅಲ್ಲ 450. 450.
ಒಂದಿಲ್ಲ ಇಷ್ಟು ಜೀವ ಈ ಒಂದು ಹನಿ ನೀರಿದಾಗ ಅದು ಬಕ ನಾವು ಬಾದ್ಲಿಗತ್ಲೆ ಈಶಾಡ್ತೇವೆ ಏನಾಗ್ತದೆ ಇದನ್ನೆಲ್ಲ ವಿಚಾರ ಕಾಯಂ ಬರಬೇಕು. ಇದನ್ನು ಆತ್ಮದೀತ ವಿಚಾರ ಅದ. ಜೀವರಿಗೆ ನಾವು ಬೆಳೆಸ್ಕೋಬೇಕು, ಏನು ಕಳಿಬೇಕು, ಜೀವರಿಗೆ ಸಂಭಾಳಿಸಿ ಮಾಡಬೇಕು, ಏನೋ ಅವ್ರಿಗೆ ವಧ ಮಾಡಬೇಕು. ಅದಕ್ಕೆ ಏನಂತಾರೆ ಇವು ಪಂಚ ಸಮಿತಿ ನಮಗೆ ಹೇಳಿದರು. ಪಂಚ ಸಮಿತಿ ಅದಾರಿಲ್ಲ, ಯಾವ್ಯಾವ ಸಮಿತಿ ಅದಾರು? ಇದನ್ನು ನಾವು ಕಾಯಂ ವಿಚಾರ ಮಾಡಬೇಕು. ಎಲ್ಲಿಂದ ನಾವು ಮಂದಿರ ಹೋಗಲಿ, ಮಹಾರಾಜ್ ಕಡೆ ಬರಲಿ, ಈಗ ನೀವು ಗೊಡಗ್ಯಾಗ ಹೋಗರಿ, ಏನೂ ಮಾಡೋಕೆ ಹೆಜ್ಜೆ ಮುಂದೆ ಹಾಕ್ಯಾರಿ, ಕಾಲು ಮುಂದೆ ಹಾಕ್ಯಾರಿ ಹೊಂದಿಲ್ಲ. ಆ ಮೊದಲು ಜಮೀನು ಕಡೆ ನೋಡೋದು. ನಿಮ್ಮ ಗೊಟಕ್ಯಾಗ ಭಯಂಕರ ಜೀವ ಇರ್ತಾವೆ ಹೊಂದಿಲ್ಲ. ಅದ್ರ ಮೇಲೆ ಹುಲ್ಲು ಬೆರೆತಿದ್ದೆ, ಹುಲ್ಲ ತಪ್ಪಲ ಬಿದ್ದಿದ್ದೈತೆ, ಆ ಕಾಯಂ ಬಾಜೂಕ್ ಮಾಡ್ಕ್ಯಾಶ ಇದನ್ನು ಹಾಕಿ ಖಾಲಿ ಹಚ್ಬೇಕು. ಈಗ ನಾವು ಈ ಕಡೆಗೆ ಹೋಗ್ತಿದ್ದು, ನಮಗೆ ಹೋಗಲಿಕ್ಕೆ ಜಾಗನೇ ಸಿಗುವಲ್ತು. ನಾವು ಈ ಕಡೆಯಿಂದಾಗ ಕಬ್ಬು ತುಕಡಿ ಎಲ್ಲಿ ಸಿಗ್ತದೆ ನೋಡಿ, ಮತ್ತು ಅದನ್ನ ಎಲ್ಲ ಪಸಾರ ನೋಡ್ಕೇಸ್ ಮತ್ತು ನಾವು ಹೋಗ್ತೀವಿ. ಅಂದರೆ ಇದೆಲ್ಲ ನಿಮ್ಮ ಕಾರ್ಬಾರ ಅದು, ಇವ್ರಿಗೇನು ಅದನ್ನು ಬರೋಂಗಿಲ್ಲ. ಖರೆ ಮಹಾರಾಜ ಏನು ಮಾಡ್ತಾವ್ರಿ, ಎಲ್ಲಿ ಹೋಗೋದದ, ಅದನ್ನು ನಾವು ಕಾಳಜಿ ತೊಗೋತೇವೇನೋ, ನಿಮ್ಮ ತಲೆಗೆ ಬರೋಂಗಿಲ್ಲ. ಅದು ನೀವೇನು ಮುದ್ದೆ ಮಾಡೋಂಗಿಲ್ಲ, ಖರೆ ತಲೆಗೆ ಬರೋಂಗಿಲ್ಲ, ಅದು ಮಾಡಬೇಕು. ಅಂದರೆ ಮಹಾರಾಜ ಇಲ್ಲಿ ಬಂದಿದ್ದಾರು, ಒಂದು 3-4 ಸರಿ ರೇ ಒಂದಕ್ಕೆ ಹೋಗ್ತಾರೆ. ಎಲ್ಲಿ ಹೋಗೋರು ದಿವಸ ಎಲ್ಲ ಮಂದಿ ಇಲ್ಲೇ ಹಾಕೋದು ಹೊಂದಿಲ್ಲ. 2 ಟೈಮ್ ಮಧ್ಯಾಹ್ನ ಯಾವಾಗಾರ ಹೋಗೋಕೆ ಹಾಕೋದು, ಎಲ್ಲಿ ಕೊಡೋರು ಮಾರಾದ್ರೆ. ನಾವು ಹೇಳ್ಯಾನ ನೀವೆಲ್ಲ ಸ್ವಲ್ಪ ಇದು ಮಾಡಿ ಕರೆ ಹೇಳಿಸೇ ಮಾಡಿ. ನಾವು ಹೇಳೋದು ನಮ್ಮ ತಪ್ಪದು, ನಾವು ಹೇಳೋದನ್ನು ತಪ್ಪದು. ಏನು ಮಾಡೋದು ಇದು ಇತರಗಿನ್ನೂ ಹೇಳ್ರಿ. ಈ ಪ್ರಕಾರ ನಿಮ್ಗೆ ಹೇಳೋರು ಮಹಾರಾಜ್ ಯಾವಾಗೂ ಸಿಗಂಗಿಲ್ಲ. ನೋಡಿರಿ ನೀವು ಎಕ್ಸ್ಪೀರಿಯನ್ಸ್ ನೋಡಿರಿ. ಈಗ ನಿಮ್ಗೆ ಸಿಕ್ಕಿದಾರ ಫಾಯ್ದೆ ನೋಡಿ ಮತ್ತು ಎಲ್ಲ ಏನೇನು ಮಾಡಬೇಕು ಏನೂ ನಿಮ್ಗೆ ತಿಳಂಗಿಲ್ಲ. ನಾವು 4 ಸರಿ ಹೇಳ್ತೇವೆ, ಖರೆ ಅದನ್ನು ನೀವು ಮುಂದೆ ಹಾಕಿ ಕೆಲಸ ಮಾಡೋಂಗಿಲ್ಲ. ಮೇಲೆ ನಮಗೆ ಒಳ್ಳೆ ನಮ್ಮದು ಉಪಯೋಗ ಬಿಟ್ಟು ಹೇಳೋಕ್ಕಾಗ್ತದೆ. ಮತ್ತು ನಾವು ತಪ್ಪು ಮಾಡ್ತೇವೆ, ನಾವು ಕರ್ಮ ಕಳ್ಕೊಳ್ತೇವೆ. ಅಂದರೆ ಅಶುಚಿ ಮಹಿಳೆ ಅಂದರೆ ಏನಂದರು? ಫಲರುಧಿರ ಪಾನಿ ಫಲರುಧಿರ ರಾಧಮಲ ಥೈಲಿ ಕೀಕಸ ವಸಾದಿ ते मैली नवद्वार बहे घिनकारी असदेह करे किमयारी. जो देह मांस खून पीप मल की थैली ಇದು ದೇಹ ಅಂದ್ರೆ ಏನ? ಒಂದು ಥೈಲಿ ಅದ, ಒಂದು ಚೀಲ ಅದ. ಈ ಚೀಲದಾಗ ಏನೇನು ತುಂಬಿದದ? ರಕ್ತ ಮಾಂಸ ಪೀಪ ಎಲ್ಲ ಏನು ಘಾನೆ ಅದ ಎಲ್ಲ ಐತ್ರಿ. ಆದರೆ ಹೊರಗಿದ್ರೆ ನಾವು ಕಣ್ಣು ಬಂದು ಮಾಡ್ತೇವೆ, ಮಾರಿ ಆ ಕಡೆ ಮಾಡ್ತೇವೆ ಒಂದಿಲ್ಲ. ಖರೆ ಅದನ್ನೆಲ್ಲ ತುಂಬಿದೇನು ಚೀಲ ಅದ, ಆ ಥರ ಮೇಲೆ ನಾವು ಪ್ರೇಮ ಮಾಡ್ತೇವೆ. ಆ ಥರ ದಶೆಯಿಂದ ನಾವು ಅವ್ವ ಅಪ್ಪವ್ರದ್ದು ಅಪಮಾನ ಮಾಡ್ತೇವೆ ಒಂದಿಲ್ಲ. ಆ ಥರ ದಶೆಯಿಂದ ಹೆಂಡತಿಯಿಂದ ಅಪಮಾನ ಮಾಡ್ತೇವೆ, ಆ ಥರ ದಶೆಯಿಂದ ಬೇರೆಯವ್ರನ್ನ ಅಪಮಾನ ಮಾಡ್ತೇವೆ. ಯಾಕೆ? ಈತರ ಮೇಲೆ ಮೋಹ ಮಾಡಿ. ಅಂದರೆ ಈತರ ಮೇಲೆ ಮೋಹ ಎಷ್ಟು ಮಾಡಬೇಕು ಅದು ನಾವು ತಿಳ್ಕೊಬೇಕು. ಅದು ಇದಕ್ಕೆ ಅಶುಚಿ ಭಾವನಾ ಸ್ವರೂಪ ಅಂತಾರೆ. ಮತ್ತು ಇದನ್ನೇನಾಗ್ತದ? ಹೀಗೆ ಈ ಶರೀರಿಗೆ 9 ದ್ವಾರ ಅದಾವು. ಏನದಾವು? ದ್ವಾರ ಅಂದ್ರೆ ಬಾಗಿಲು. ಆ ಬಾಗಿಲಿನಿಂದ ಈ ಎಲ್ಲ ಅಶುಚಿ ಘಾನೇನದ ಕಾಯಂ ಹೊರಗು. ಈ ಕಣ್ಣಸಿಂದ ಹೋಗ್ತದ, ಈ ಥರಾಗಿಂದ ಹೋಗ್ತದ, ಬಾಯಿನಿಂದ ಹೋಗ್ತದ, ಇಲ್ಲಿಂದ ಹೋಗ್ತದ, ತೆಳಕಿಂದ ಹೋಗ್ತದ, ಮುಂದಿಂದ ಹೋಗ್ತದ ಒಂದಿಲ್ಲ. ಇವೆಲ್ಲ ಎಲ್ಲ ಶರೀರದಾಗೇನದ ಹೊರಗೆ ಹೋಗ್ತದ. ಇದನ್ನು ನಮ್ಗೆ ತಿಳಿತೇವೆ, ಖರೆ ಆ ಥರಾಗ ನಾವು ಮತ್ತೆ ಅಡುಗೆ ಹಚ್ತೇವೆ. ಅಂದರೆ ಇದನ್ನು ಶರೀರ ಚಲೋ ಇಲ್ಲ, ಘಾಣೆ ಅದು, ಕೇಳಿಸ್ವಾನೆ ಅದು, ಇದು ತಿಳ್ಕೊಂಡೆ ಆ ಥರ ಮೇಲೆ ಪ್ರೀತಿ ಕಡಿಮೆ ಮಾಡೋದು. ಇದೇ ಏನದ? ಯಾವುದು ಭಾವನಾ ಅದ? ಅಶುಚಿ ಭಾವನೆ. ಈಗ ಆಶ್ರವ ಭಾವನಾ ಸ್ವರೂಪ ಯಾವುದಾ? ಆಶ್ರವ ಅಂದರೆ ಏನ? ಕರ್ಮ ಬರೋದು ನಾವು ಬಂದ್ ಮಾಡಬೇಕು, ಆ ಭಾವನಾ ಮಾಡಬೇಕು. ಈಗ ನಾವು ಸಂಸಾರದಾಗ ಯಾಕೆ ತಿರುಗಾಡ್ತೇವೆ?
ನಾವು ಆಶ್ರಮ ಮಾಡಿದೆವು, ಆಶ್ರಮ ಕರ್ಮದ ಮಾಡಿದೆವು ಅಂತ ಇಲ್ಲಿ ನಮಗೆ ಎಲ್ಲ ತಿರುಗಾಡಬೇಕಾಗ್ತದೆ. ಈ ಥರಗೇನು ಹೊರಗೆ ಹೋಗೋದಿದ್ರೆ ನಾವು ಏನು ಮಾಡಬೇಕು? ಆಶ್ರಮ ಮಾಡೋದಿಲ್ಲ. ಆಶ್ರಮ ಬಕ್ ಏನು ಮಾಡಬೇಕು? ಇವು ಬಾಗಿಲ, ಈ ಬಾಗಿಲ ಇಲ್ಲ, ಯಾವ ಬಾಗಿಲ ಅಂದ್ರೆ ಈಗ ನೀವು ಹೇಳ್ರಿ, ನಿಮ್ಮ ಕರ್ಮ ಬಾಗಿಲು ಯಾವುದು? ಕರ್ಮ ಬರೋದು ಕರ್ಮಾಶ್ರಮ ಬಾಗಿಲು ಯಾವುದಾವು ನೀವು ಹೇಳ್ರಿ? ಯಾವುದಾದ ಯಾವುದಾದ? ಹಾಂ, ಅದನ್ನು ಕಮ್ಮಿ ಮಾಡಿ. ಅದಕ್ಕೆ ಮಹಾರಾಜ ಏನಂದರು? ಶಾಂತಂ 5 ಮಿನಿಟ್ ಶಾಂತ ಕೂತೀವಿ, ರಾಗದ್ವೇಷ ಕಮ್ಮಿ ಆಗ್ತಾ ಇಲ್ಲ. 10 ಮಿನಿಟ್ ಶಾಂತ ರೀ, ನಿಯಮ ಮಾಡ್ಕೆ ಅಷ್ಟು ಒಂದಿಲ್ಲ. ಮನ್ಯಾಗ ಯಾರೂ ಇಲ್ಲ ತಿಳ್ಕೊರಿ, ಆ ವೇಳೆಗೆ ನಿಯಮ ಮಾಡಿರಿ. ಒಂದು ಅರ್ಧ ಗಂಟೆ ಶಕ್ಯತೆ ಇಲ್ಲ, ಮತ್ತು ಅದು ಮುರಿಬಾರ್ದು ನಿಯಮ, ಮತ್ತು ಒಳಗಿನ ಚಿಲ್ಕ ಹಾಕ್ರಿ ಒಂದಿಲ್ಲ. ಅಂದರೆ ನಿಮ್ಮ ಪಾಲಿಸೋಯ್ ಈ ಪ್ರಕಾರ ಯಾವಾಗ ನಮ್ಗೆ ಅನುಕೂಲತೆ ಸಿಗ್ತದೆ ಆವಾಗ ನಾವೇನು ಮಾಡಬೇಕು? ಶಾಂತ ನಿಂದಿರೋದು, ಈ ಶರೀರಿಗೆ ಚಟ ಮಾಡಬೇಕು. ಅಂದರೆ ಆಶ್ರವ ಭಾವನಾ का स्वरूप जो जोगनी जो जोगनी की चपलाई ताते हवय आश्रव भाई आश्रव दुखकार घनेरे इन तीन योगों की जो चंचलता है उसे आश्रव कहते हैं. यह आश्रव बहुत दुखदायी है. उन्हें बुद्धिमान पुरुष दूर करते हैं. ಬುದ್ಧಿಮಾನ್ಯವಾಗಿ ಅದರಿಲ್ಲ ಮಕ್ಕ ನೀವು ಬುದ್ಧಿಮಾನ ಅದೇರ ತಿಳ್ಕೊಂಡು ಕ್ಯಾಸ್ ನಾವು ಏನು ಮಾಡಬೇಕು? ಈ ಮನ ವಚನ ಕಾಯ್ ಇದಕ್ಕೆ ಯೋಗ ಅಂತಾರೆ. ಈ ಯೋಗದ ಎಷ್ಟು ಹಲ್ಚಾಲೆ ಆಗ್ತದೆ ಅಷ್ಟು ಕರ್ಮ ಆತ್ಮಗೆ ಬೆಳೀತದೆ. ಮಕ್ಕ ನಾವೇನು ಮಾಡಬೇಕು? ಇದು ಹಲ್ಚಾಲೆ ಬಂದ್ ಮಾಡಬೇಕು. ಹಲ್ಚಾಲೆ ಬಂದ್ ಮಾಡೋ ಸಲಕ್ಕೆ ಮಹಾರಾಜ ಏನಂದರು? 5 ಮಿನಿಟ್ ಶಾಂತ ಅಂದ್ರೆ ಮನ ವಚನಕ್ಕೆ ಶಾಂತ ಎಲ್ಲ ಎಷ್ಟು ಆಗ್ತದೆ ಅಷ್ಟು. ಏನು ಹೆಂಗೆ ಆಗ್ತದೆ ಎಲ್ಲರೂ ಬೇರೆ ಬೇರೆ. ಖರೆ ನಾವು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಅಂದ್ರೆ ನಮ್ದು ಆತ್ಮಪುರುಷ, ಇಲ್ಲದಕ್ಕೆ ಎಲ್ಲ ಸಂಸಾರ ಪುರುಷ. ನಾವು ಸಂಸಾರ ಪುರುಷತ್ ಮಾಡೋದು ಏನು ಆತ್ಮಪುರುಷತ್ ಮಾಡೋದು? ಅಂದರೆ ಏನು ಮಾಡೋದು? ಸುಮ್ಮಕೊಂಡಿರೋದು. ಏನು ಮಾಡೋದು? ಸುಮ್ಕೊಂಡಿರೋದಿಲ್ಲ. ಈಗ ಇಲ್ಲಿ ಕೊಂಡಿರ್ಬೇಡ, ಸುಮ್ಮ ಮನ್ಯಾಗ ಸುಮ್ಕೊಂಡ್ರಿ, ಎಲ್ಲಿ ಬರೋಣ ಸುಮ್ಕೊಂಡಿರ್ತೀರಿ, ಉಲ್ಟಾ ಮಾಡ್ತೀರಿ, ಮತ್ತು ಇವು ಓದಾಡ್ತಾನೆ. ಯಾಕಂದ್ರೆ ನೀವು ಎಲ್ಲ ಬುದ್ಧಿಮಾನ ಅದಿರಿ, ಆತ್ಮ ಬುದ್ಧಿಮಾನ ಅದನ್ನಿಲ್ಲ. ಬಟ್ ನಾವು ಬುದ್ಧಿಮಾನ ಹಾಕ್ಯಾಸೆ ಯಾವಾಗ ಸುಮ್ಕೊಂಡ್ರದು ಅಕ್ಕದಷ್ಟು ಸುಮ್ಕೊಂಡ್ರದು. ಈಗ ಸಂವರ ಭಾವನಾ, ಸಂವನ ಭಾವನಾ ಸ್ವರೂಪ ಹೇಳ್ತಾರು. ಜಿನ ಪುಣ್ಯ ಪಾಪ नहीं कीना आत्म अनुभव चित दीना तिन ही विधि आवतरोके संवर लही सुख अवलोके सुख अवलोके. जिन्होंने पुण्य और पाप नहीं किया, यार पुण्य मत पाप ಏನು ಮಾಡಲಿಲ್ಲ, और आत्मा के अनुभव में अपने मन को लगाया. ನೀವು ಸುಮ್ಕೊಂಡ್ರಿ ಮಾಡೋದು ಹೇಳಿದಾರೆ, ಸುಮ್ಕೊಂಡ್ರಿ ಆವಾಗ ನಿಮ್ಗೆ ಏನರೇ ಆತ್ಮ ಅನುಭವ ಆಗ್ತದಿಲ್ಲ, ಶಾಂತಿದ ಅನುಭವ ಆಗ್ತದಿಲ್ಲ. ಆವಾಗ ಸ್ವಲ್ಪ ವಿಚಾರ ಮಾಡಬೇಕು, ಈ ಶಾಂತಿದ ಅನುಭವ ನಂಗೆ ಯಾಕೆ ಆಗತ್ತೈತಿ, ಯಾಕಾಯಿತು? ಶಾಂತಕೊಂಡು ಅಂದರೆ ಇದನ್ನು ನಿಮ್ಮ ಜ್ಞಾನೋಪಯೋಗ. ಒಂದು ಈ ಜ್ಞಾನೋಪಯೋಗ ಸರಿ ನೀವು ಮಾಡ್ತೀರಿ ಅಷ್ಟು ಸರಿ ನಿಮ್ಮದು ಕರ್ಮದ ಹಾನಿ ಆಗೋದು. ಒಂದಿಲ್ಲ ಅಂದರೆ ಕರ್ಮ ನಿಧಾರ ಆಗ್ತದೆ. बाकी इलेनंदरू इन पाप पुण्य नहीं किया, आत्मा के अनुभव में मन को लगाया, उन्होंने ही कर्मों का आना रोका. ಅವರನ್ನು ಏನು ಮಾಡಿದ್ರು? ಬರೋ ಕರ್ಮದ ಬಾಗಿಲು ಬಂದ್ ಮಾಡಿದ್ರು, ಅಂದರೆ ಆಶ್ರವ ಬಂದ್ ಮಾಡಿದರು. ಅಲ್ಲಿ ಏನಾಯ್ತು? ಸಂವರ. ಏನಾಯ್ತು ಅಲ್ಲಿ? ಸಂವರ.
ನಿಂದ್ರದದ ಹಾಂ. ಈಗ ನಿರ್ಜರ ಭಾವನಾ. ನಿರ್ಜರ ಅಂದ್ರೆ ಏನ? ಹಾಂ, ಕರ್ಮ ಪೆಟ್ಟಿಗೆ ಖಾಲಿ ಆಗೋದು. ಕರ್ಮದ ಪೆಟ್ಟಿಗೆ ಖಾಲಿ ಆಗೋದು. ನೀವು ಏನ್ರಿ ತಿನ್ನಕ್ಕೆ ಮಾಡ್ತೀರಿ, ಹುಗ್ಗಿ ಮಾಡ್ತೀರಿ, ಒಂದಿಲ್ಲ ಆ ಭಗವಾನ್ಯಾಗ ಎಷ್ಟು ಇದ್ದದ ತುಂಬಿದದು, ಅದನ್ನು ಖಲಾಸ್ ಆತು ಅಂದ್ರೆ ಏನ ಆ ಥರ ಭಗವಾನದಿಂದ ನಿರ್ಧಾರ ಆಯ್ತು. ಆ ಪ್ರಕಾರ ಇದು ಒಂದು ಭಗವಾನೇ ಅದ. ಅದಿಲ್ಲ, ಈ ಭಗವಾನ್ಯಾಗೆ ಏನು ಸುಟ್ಟದ, ಏನು ಸುಳ್ಳದ, ಏನು ಹೊಲ್ಸದ ಆ ಥರಿಗೆ ಹೊರಗೆ ತೆಗೋದು, ಅದನ್ನು ನಿರ್ಧಾರ ಅಂದರೆ ಎಲ್ಲ ಕರ್ಮ ತುಂಬಿದದು. ನಮ್ಗೆ ಏನು ಕಾಣ್ತದ ಅದೆಲ್ಲ ಕರ್ಮ ಸ್ವರೂಪದ. ಏನು ಕಾಣ್ತದೆಲ್ಲ ಕರ್ಮ ಸ್ವರೂಪದ. ಆ ಥರ ದಶೆಯಿಂದ ನಾವು ಸಂಸಾರದಾಗಿದೆ. ಬಟ್ ಇತರ ಮೇಲೆ ನಾವು ಏನು ಮಾಡಬೇಕು? ದುರ್ಲಕ್ಷ್ಯ. ಏನು ಮಾಡಬೇಕು ಅಂದರೆ ಶಾಂತ ಕೊಡೋದು. 5 ಮಿನಿಟ್ ಏನೂ ಆಗಲಿ ನಾ ಕಣ್ಣು ತೆರಂಗಿಲ್ಲ, 5 ಮಿನಿಟ್ ಏನೂ ಆಗಲಿ ಬಾಯಿ ತೆರಂಗಿಲ್ಲ, ಏನೂ ಆದ್ರೂ ಶರೀರ ಅಡಿಗಳಿಸಂಗಿಲ್ಲ. ಇದನ್ನು ಪ್ರಯತ್ನ ಅಂದರೆ ನಿಮ್ಮ ಕರ್ಮ ನಿಜರಾದ ಪ್ರಯತ್ನ. ಇದನ್ನು ಕರ್ಮ ಸಂವರ ಪ್ರಯತ್ನ ಒಂದಿಲ್ಲ. ಈ ಪ್ರಯತ್ನ ಎಷ್ಟು ನೀವು ಮಾಡ್ತೀರಿ, ಆಳಿಗೆ ಏನಾಯ್ತು? ನಿಮ್ದು ಸಂವರ ಚಾಲು ಆಯ್ತು. जिन्होंने पुण्य पाप नहीं किया और नहीं, हाँ, निर्जर ನಡೆದಿಲ್ಲ ಇದೆ. अपना निज काल पाय विधि झरना तासों निज काज न सरना तप करी जो कर्म खपावै सो ही शिव सुख दरसावै. इलेनंतर कर्म समय पाकर उदय में आकर जो कर्म झड़ जाते हैं उससे आत्मा का काम नहीं चलता. ಅಂದ್ರೆ ನಾವು ಭೂತಕಾಳ ಒಳಗೆ ಮೊದಲಿನ ಕಾಳಿಗೆ ಏನರ ಕರ್ಮ ಬೆಳೆಸ್ಕೋದೆವು, ಏನರ ಕರ್ಮ ಮಾಡಿದೆವು, ಒಂದು ಆದ ಕರ್ಮ ಕಟ್ಟಿದದು. ಅದು ಕರ್ಮ ಏನು ಕರ್ಮ ಕಟ್ಟಿದದ ಆ ಕರ್ಮ ಉದಯ ಆಗೋಕ್ಕಿಂತ ಮೊದಲಾದ ಹೋಗಂಗಿಲ್ಲ. ಒಂದಿಲ್ಲ, ಉದಯ ಆಗಕ್ಕೂ ಅದಕ್ಕೆ ಕಾಲು ಲಬ್ಧಿ ಬೇಕು. ಒಂದಿಲ್ಲ, ಆ ಉದಯ ಕರ್ಮ ಏನಂದರು ಅಪ್ಪನ ಸಮಯ ಪಾಕರ್ ಅಂದ್ರೆ ಅದು ಕರ್ಮೋದಯ ಆತು. ಆವಾಗ ಏನಾಗ್ತದ? ಮೊದಲಿನ ಕರ್ಮ ಹೋಗ್ತದೆ. ಎಲ್ಲ ಹೋಗಂಗಿಲ್ಲ. ಯಾಕೆ ಕರ್ಮದ ಸಮಯ ಬರ್ತದೆ ಅಷ್ಟೇ ಕರ್ಮ ಹೋಗ್ಕವು. ಒಂದಿಲ್ಲ ಅಂದರೆ ಕರ್ಮ ಇದು ಹೋಗ್ತದೆ. ಖರೆ ಅದನ್ನು ಆತ್ಮಗೆ ಏನು ಫಾಯ್ದೇಶರಿಲ್ಲ, ಅದನ್ನು ತಾನೇ ಹೋಗ್ತದೆ. ಖರೆ ನಾವು ಮನಸ್ಸಪೂರ್ವಕ ಪುರುಷಾರ್ಥಪೂರ್ವಕ ಏನು ಪುರುಷಾರ್ಥ ಮಾಡ್ತೇವೆ ಅದನ್ನು ಸಂವರದ, ಅದನ್ನು ಏನು ಅದನ್ನು ಸಂವರದ ಅಂದರೆ ಆ ಹೇಳಕ್ಕೆ ಏನು ನಿರ್ಧಾರ ಆಗ್ತದೆ. ನೀವು ಪುರುಷಾರ್ಥ ಮಾಡೋಣ, ಸಂವರ ಮಾಡೋಣ, ಏನು ನಿರ್ಧಾರ ಆಗ ಅದು ಸರಿ ನಿರ್ಧಾರ. ನಿರ್ಧಾರ 2 ಪ್ರಕಾರ ಹೇಳಿದವರು, ಸಪಾಕ ಮತ್ತು ವಿಪಾಕ. ಒಂದೇ ಸವಿಪಾಕ. ಸವಿಪಾಕ ಅಂದ್ರೆ ನಮ್ಮ ಪ್ರಯತ್ನ ಮಾಡೋದಶಿಂದ ಒಂದೇ ಪ್ರಯತ್ನ ಮಾಡೋಣ ಏನಾಗ್ತದೆ ಅದು ಸವಿಪಾಕ. ಮತ್ತು ಪ್ರಯತ್ನ ಮಾಡಿಲಿಕ್ಕಿತ್ತು ಮೊದಲಿನ ಕರ್ಮ ಏನು ಹೋಗ್ಕವು ಅದು ಅವಿಪಾಕ. ಅವಿಪಾಕ ನಿರ್ಧಾರ ಮಹತ್ವ ಏನಿಲ್ಲ, ಅಂತಾನೆ ಆಗತ್ತದು. ಖರೆ ನಾವು ಏನು ಮಾಡಬೇಕು? ಸವಿಪಾಕ ನಿರ್ಧಾರ ಅಂದರೆ ಕಾಯಂ ಈಗ ನಾವು ಇಲ್ಲೇ ಕುಂತಿದ್ದೀನು, ನಾ ಈಗ ಯಾರು ಏನೋ ಮಾರಾದ್ರೆ ಬಂದಿಲ್ಲ, ಒಂದಿಲ್ಲ ಏನೋ ಎಳೆಯೋದು ಒಂದು 5 ಮಿನಿಟ್ ಎಳೆಯೋದು ಬಕ್ಕ ನಾವು ಏನು ಮಾಡಬೇಕು? ಎಳೆದು ಉಪಯೋಗ ಮಾಡಬೇಕು. ಪುರುಷದ ನೋಡ್ರಿ ಕಾಯಕ್ಕೆ ಪುಸ್ತಕ ಇರ್ತದೆ ಆ ಥರ ನೋಡ್ರಿ, ಇಲ್ಲದ್ರೆ ಸುಮ್ಕೊಂಡ್ರಿ. ಈಗ ನಂಗೆ ಏನು ಮಾಡೋದಿಲ್ಲ. ಹೊರಗೆ ನೋಡೋದಂದ್ರೆ ಕರ್ಮ ಕಟ್ಟೋದು, ಒಳಗೆ ನೋಡೋದಂದ್ರೆ ಕರ್ಮ ಕಳೆಯೋದು. ಏನು ಮಾಡೋದು ಹಂಗಾರೆ? ಅದನ್ನು ಪ್ರಾಕ್ಟೀಸ್ 5 ಮಿನಿಟ್ ನೋಡಿದ್ರೆ ಸ್ವಲ್ಪರೇ ಕರ್ಮ ಹೋಗ್ಕೋವಿಲ್ಲ. ಹಾಂ, ಅದು ಪ್ರಯತ್ನ ಮಾಡಿ. ಅದಕ್ಕೆ ಸ್ಪೆಷಲ್ ಏನು ಮಾಡೋಕ್ಕೆ ಬೇಡ. ಬಟ್ ನಾವು ಸರಳ ಸಹಜ ಸಾಧ್ಯ ಅಂತೇವೆ. ನಾವು ಸ್ವಾಭಾವಿಕ ಸಹಜ ನಮಗೇನು ಮಾಡೋಕೆ ಆಗ್ತದನ್ನು ಮಾಡಿ. ಆವಾಗ ಎಲ್ಲರಿಗೆ ಟೈಮ್ ಸಿಗ್ತದೆ. ಖರೆ ಆತ ಕಡೆ ನಾವು ನೋಡೋದು. ಯಾವಾಗ ನಾವು ಆ ಟೈಮ್ ಸಿಗ್ತದೆ ಅವಾಗ ಏನು ಮಾಡ್ತೇವೆ? ಬೇಸಿಗೆ ಇದನ್ನು ಹಾಕ್ತೇವೆ, ಮಲ್ಕೊಂಡು ಬಿಡ್ತೇವೆ. ಇಲ್ಲಿಗರ ಟಿ ವಿ ತೊಗೋತೇವೆ, ಟಿಕ್ 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 ಟಿಕ್. ಇಲ್ಲಿಗರ ಇವ್ರ ಮನೆಗೆ ಹೋಗು, ಅವ್ರ ಮನೆ ಏನು ಮಾಡ್ತೀವಿ ಬಾಯ್ಲಿ ಒಂದಿಲ್ಲ. ಆ ಥರ ಏನು ಸಿಕ್ತು ನಿಮಗೆ ಹೇಳಿ? ಅದಕ್ಕಿಂತ
ನೀವು ಎರಡನೇ ಮನೆಗೆ ಹೋಗ್ರಿ, ಒಂದು ಪುಸ್ತಕ ತೊಗೊಂಡು ಹೋಗ್ರಿ, ಹಾಂ ಬಾಯಿಲಿ ನಾವು ಇದರ ಕೇಳೋಣ, ನಿಂಗೆ ಬರ್ತದೆ ನೀವು ಓದಿ, ನಂಗೆ ಬರ್ತದೆ ನಾವು ಓದ್ತಿ, ಈಗ ಕೇಳು, ಇದನ್ನು ಸರಿ ಉಪಯೋಗ ಆಯ್ತಲ್ಲ. ಈ ಪ್ರಕಾರ ನಾವು ಪುರುಷಾರ್ಥ ಮಾಡಬೇಕು. ಪ್ರತಿ ಸಮಯ ನಾವು ಚಲೋ ಮಾಡತ್ತೇವೆ ಕೆಟ್ಟ ಮಾಡತ್ತೇವೆ ಆ ಥರ ಕಡೆ ಲಕ್ಷ್ಯ, ಅದು ಜ್ಞಾನೋಪಯೋಗ. ಅದರ ಅದು ಜ್ಞಾನೋಪಯೋಗ ಆತಿಲ್ಲ, ಅದು ಜ್ಞानोपयोग ಮಾಡೋಕ್ಕೆ ಕೇಳಿ. अपना समय पाकर उदय में आकर जो कर्म झड़ जाते हैं उससे काम नहीं चलता. ಅದರ ಕೆಲಸ ನಡೆಯಂಗಿಲ್ಲ. ಸಮ್ಯಕ್ ದರ್ಶನ ಸಹಿತ ತಪದ್ವಾರ ನಾವು ಸಮ್ಯಕ್ ಶ್ರದ್ಧಾ ಇಟ್ಟು ಕ್ಯಾಸೆ ಏನು ತಪಕ್ಕೊಂಡಿರ್ತೀವಿ, ಸುಮ್ಕೊಂಡಿರ್ತೀವಿ, ಅದನ್ನ ತಪ್ಪದು ಹೌದಿಲ್ಲ. ತಪದ್ವಾರ जो कर्म नष्ट होते हैं उससे ही मोक्ष का सुख होता है. ಅಂದ್ರೆ ಆ ನಿದ್ರೆಯಲ್ಲಿ ನಮ್ಮದು ಮೋಕ್ಷ ಸುಖ ಬೆಳೀತದೆ. ಮತ್ತು ನಾವು ಏನು ಮಾಡಬೇಕು? ಪುರುಷಾರ್ಥ. ಯಾವಾಗ ಸ್ವಯಂ ಎಳೆ ಸಿಗ್ತದೆ ಆವಾಗ ಏನು ಮಾತಾಡೋದಿಲ್ಲ. ಇದು ಬಂದ ಅಡಗಾಡಿಸು ಬಂದು ಮನ್ಯಾಗ ಕೊಂಡ್ರಿ, ಹಿತ್ಲಾಗ ಕೊಂಡ್ರಿ, ದಿವಸ ಕೊಂಡ್ರಿ, ರಾತ್ರಿ ಕೊಂಡ್ರಿ, ಮಂದಿರದಾಗ ಕೊಂಡ್ರಿ, ಇಲ್ಲಿ ಬಂದು ಕೊಂಡ್ರಿ. ಇಲ್ಲಿ ಮಂದಿ ಯಾರು ಇರ್ತಾರು? ಆರಾಮದ ಇಲ್ಲ. ನಾ ಏನದು ಪರೇ ಮೇಲೆ ಗಪ್ ಕುಂಡ್ರೋದ್ರೆ ಮಾಡ್ರಿ, ಇನ್ನ ಕಡೆ ದರ್ಶನ ಅರೆ ಆತು ಪೈಲೆ ಕುಂಡ್ರೋದ್ರೆ ಪ್ರಾಕ್ಟೀಸ್ ಮಾಡ್ರಿ. ಅಲ್ಲೇ ಬರೋಕಿತ್ತು ಮೊದಲೇ ಸಮಯ ಲಗೇಜ್ ಹಾಕದೇನ ಬಕ್ ಇಲ್ಲಿ ಬರೋದ್ರೆ ಪ್ರಶ್ನೆ ಮಾಡಿ. ಮತ್ತು ಇಲ್ಲೇ ಬರೋಣ, ನಿಮ್ಗೆ ಇಲ್ಲಿ ಶಾಂತಿ ಅದ. ಬಕ್ ಇಲ್ಲಿ ಪುಸ್ತಕನೂ ಇರ್ತಾವಿಲ್ಲ, ಒಂದು ಪುಸ್ತಕ ತಗೋರಿ. ಮತ್ತು ಹೆಂಗೆ ನಿಮ್ಗೆ ಓದ್ಲಾಕ್ಕೆ ಬರ್ತದೆ ಹಂಗೆ ಓದಿ, ಅದು ಉಪಯೋಗ ಆಗ್ತಿಲ್ಲ. ಆತ ಸಮ್ಯಕ್ ದರ್ಶನ ಏಕದಮ್ ತಯಾರಾಗಂಗಿಲ್ಲ. ಸಮ್ಯಕ್ ದರ್ಶನ ಏಕದಮ್ ತಯಾರಾಕ್ಕದೇನ ಏಕದಮ್ ತಯಾರಾಕ್ಕದೇನ ನಾವು ಪೈಲ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡೋದಷ್ಟಿಂದ ಪೈಲ ಮನೆಯಿಂದ ಕಾಲು ಹೊರಗೆ ಬರಬೇಕು. ಮನ್ಯಾಗ ಕೂತ್ರೆ ಅಂದರೆ ಎಲ್ಲ ತಲೆ ತಾಪಕ್ಕ ಅಂದರೆ ಏನು ಶಾಂತಿ ಸ್ಥಳ ಅದ, ಅಲ್ಲೇ ಪೈಲ ಹೋಗ್ರಿ. ಮಕ್ಕ ಇಲ್ಲಿ ನಾ ಬರೋಣ, ಯಾವ್ದಕ್ಕೆ ಬಂದೀನಿ ಇಲ್ಲೇ ಅದನ್ನು ನೋಡಿ. ಸಮ್ಯಕ್ ದರ್ಶನ ಆಗಬೇಕು, ಸಮ್ಯಕ್ ದರ್ಶನ ಉಪಯೋಗ ಮಾಡಬೇಕು. ಇದು ತಲೆಗೆ ಬರಬೇಕಿಲ್ಲ. ಹಾಂ, ಈ ತಲೆಗೆ ಮನ್ಯಾಗ ಬರ್ತದೇನ, ಹೊರಗೆ ಹೊಂಟಾನೆ ಬರ್ತದೆ. ಅದು ಹೊರಗೆ ಕಾಲು ಹೆಜ್ಜೆ ಹೊರಗೆ ಹಾಕೋದು ಪ್ರಯತ್ನ ಮಾಡಿ. ಅದಕ್ಕೆ ಅಂತಾರು ಇದು ನೀವು ನಡೀತೀರಿ ಅವಾಗ ಒಂದು ಹೆಜ್ಜೆ ಮುಂದೆ ಬರ್ತದೆ, ಹಿಂದ ಕಡೆ ಇದನ್ನು ಬರ್ತದೆ ಹೌದಿಲ್ಲ. ಅದಕ್ಕೆ ಒಂದು ಹೆಜ್ಜೆ ಹೊರಗೆ ಹಾಕ್ತದೆ ತಾನ. ಈಗ ನಮ್ಮ ಸಮಯ ದರ್ಶನ ಬೇಕು, ಸಮಯ ದರ್ಶನ ಬೇಕು ಹಿಂಗೆ ಅನ್ಕೆಸ್ ಅಲ್ಲೇ ಕೂತ್ರ ಹಾಕತ್ತ ಇನ್ನು ತಿಳ್ಕೊಳ್ಳಿ. ನಿಂದ್ರು ಸ್ವಲ್ಪ. ಹಾಂ, ಈಗ ನಾಳೆ ಲೋಕಭಾವನ ನೋಡೋದು. ಹಾಂ,